ನಮಸ್ಕಾರ ಮಂಜುನಾಥ್ ಸರ್. ನಮಸ್ತೆ ನಮಸ್ತೆ ಪ್ಲೀಸ್ ಪ್ಲೀಸ್. ಹ್ಮ್. ಸೊ ಇವತ್ತು ಲೈಕ್ ಇದು ಬುಕ್ ನ ಪಬ್ಲಿಷ್ ಮಾಡೋದಕ್ಕೆ ಇದೊಂದು ಇಂಟರ್ವ್ಯೂ. ಸೊ ನಾನು ಪ್ರಶ್ನೆಗಳನ್ನ ಹಾಕಿದ್ನಲ್ವಾ, ಆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಸೊ ಓಕೆ ಮೇಡಮ್. ನೀವು ಒನ್ ಬೈ ಒನ್ ಅದಕ್ಕೆ ಉತ್ತರ ಕೊಡ್ತಾ ಹೋದ್ರೆ ಅದು ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆಗಿ ಓಕೆ ಆಮೇಲೆ ಬರವಣಿಗೆ ರೂಪದಲ್ಲಿ ಬರುತ್ತೆ. ಬಂದಾದ್ಮೇಲೆ ಓಕೆ ನಿಮ್ಗೊಂದ್ಸರಿ ಕಳಿಸ್ಕೊಡ್ತೀವಿ, ನೀವು ಅದನ್ನ ಓದಿ ಓಕೆ ನೋಡ್ಬೋದು. ಓಕೆ ಸರಿ. ಓಕೆ ಹ್ಮ್. ಆಗ್ಬೋದು. ಇನ್ ಕೇಸ್ ನಿಮ್ ವಾಯ್ಸ್ ಏನಾದ್ರು ಮಧ್ಯದಲ್ಲಿ ಕಟ್ ಆದ್ರೆ ಅವಾಗ ವಿಡಿಯೋನ ಆಫ್ ಮಾಡಿ ಅಂತ ಹೇಳ್ತೀನಿ ನಾನು. ಇನ್ ಓಕೆ ಕೇಸ್. ಮೇಡಮ್. ಸರಿನಾ? ಓಕೆ ಆಗ್ಲಿ ಸರ್. ಸೊ ಮೊದಲನೇದಾಗಿ ನಿಮ್ಮ ಪೂರ್ತಿ ಹೆಸರು ಮತ್ತೆ ಊರು ಮತ್ತೆ ನೀವು ಏನ್ ಬಿಸ್ನೆಸ್ ಅಲ್ಲಿ ಇದ್ದೀರಾ, ಏನ್ ಪ್ರೊಫೆಷನ್ ಅಲ್ಲಿ ಇದ್ದೀರಾ, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಮೇಡಮ್, ನಾನು ಮಂಜುನಾಥ್ ಸೊಡ್ಡೂರ್ ಬಸಪ್ಪ ಸೊಡ್ಡೂರ್ ಅಂತೇಳಿ. ಮಂಜುನಾಥ್ ಬಸಪ್ಪ ಸೊರಟೂರ್. ಸೊಡ್ಡೂರ್ ಅಂತೇಳಿ. ಹ್ಮ್. ಕುಂದಗೋಳ ತಾಲೂಕ್, ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕ್ ಆಟ್ ಕುಣಿಗಲ್ ಚಿಕ್ಕನರ್ತಿ. ತಾಲೂಕ್. ಕುಂದಗೋಳ ತಾಲೂಕ್ ಮೇಡಮ್, ಸಣ್ಣ ಗ್ರಾಮ. ಹ್ಮ್ ನನ್ನ ಹ್ಮ್. ಮೂಲತಃ ವ್ಯವಸಾಯ. ವ್ಯವಸಾಯ ಮಾಡ್ತೀರಾ? ಹಾ. ವ್ಯವಸಾಯ 30 ಮಂಜುನಾಥ್ ಸರ್, ವರ್ಷಗಳ. ಊರನ್ನ ಇನ್ನೊಂದ್ಸರಿ ರಿಪೀಟ್ ಮಾಡಿ. ಕುಣಿಗಲ್ ತಾಲೂಕು. ಕುಂದಗೋಳ ತಾಲೂಕ್ ರೀ. ಕುಣ್ಗೋಳ್. ಕುಂದಗೋಳ ಹುಬ್ಳಿ ಹತ್ತಿರ ಮೇಡಮ್. ಕುಂದಗೋಳ್ ತಾಲೂಕು, ಹುಬ್ಳಿ ಹತ್ರ. ಹಾ ರೀ. ಊರ ಹೆಸರು ಸರ್? ಚಿಕ್ಕನರ್ತಿ ಅಂತೇಳಿ ಒಂದ್ ಚಿಕ್ಕ ಗ್ರಾಮ ಮೇಡಮ್. ಚಿಕ್ಕನರ್ತಿ. ಚಿಕ್ಕನರಸಿ. ಹಾ ರೀ. ಸರಿ. ಹಾ ಹಾ. ಯಾಕೆಂದ್ರೆ ಊರು ಕರೆಕ್ಟ್ ಆಗಿ ಬರ್ಬೇಕಲ್ವಾ, ರೈಟ್ ಅದಕ್ಕೋಸ್ಕರ ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ ಅಷ್ಟೇ. ರೈಟ್. ಓಕೆ, ನೋ ಪ್ರಾಬ್ಲಮ್ ನೋ ಹಾ. ಪ್ರಾಬ್ಲಮ್. ಹೇಳಿ ಸರ್. ಸೊ ನೀವು ರೈತ ರೈತ ಕುಟುಂಬ ಮತ್ತೆ ಕೃಷಿ ಹೌದು ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದು. ಹೌದು ಹೇಳಿ ಸರ್ ಹೌದು. ನಿಮ್ ಬಗ್ಗೆ. ಮತ್ತೆ ಏನ್ ಪ್ರೊಫೆಷನ್ ಅಲ್ಲಿ ಇದ್ದೀರಾ? ಏನ್ ನಂದು ಮಾಡ್ತಾ ಇದ್ದೀರಾ? ಮೂಲತಃ ಹ್ಮ್. ಮೂಲತಃ ವ್ಯವಸಾಯ. ಅದ್ರ ಜೊತೆ ಸಮ್ ಪಾರ್ಟ್ ಟೈಮ್ LIC ಪ್ರತಿನಿಧಿ ಮೇಡಮ್. ಭಾರತೀಯ ಜೀವ ವಿಮಾ ನಿಗಮದ ಸೊ ಪ್ರತಿನಿಧಿ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ? ಕೆಲಸ ಮಾಡಿದೆ ಹಾ. 33 ವರ್ಷಗಳಿಂದ. ಹ್ಮ್. LIC. 33 ವರ್ಷ. ಎಸ್ ಮೇಡಮ್. ವೆರಿ ನೈಸ್ ಸರ್. ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದಾಗ, ಮಾತಾಡಿದಾಗ ಪ್ರತಿ ಸರಿನೂ ಅಷ್ಟೇನೆ. ನೀವು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೂ ಅಷ್ಟೇ ನಂಗೆ ತುಂಬಾ ಖುಷಿ ಆಗುತ್ತೆ ನಿಮ್ ಮಾತನ್ನ ಥ್ಯಾಂಕ್ ಯು ಕೇಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಮ್. ಥ್ಯಾಂಕ್ ಯು. ಸೊ ಕೃಷಿ ಇದ್ರಲ್ಲಿದ್ದೀರಿ ಅಂದ್ರೆ ಕೃಷಿಕರು ನೀವು ಅಂತ ಹೇಳಿದ್ರಿ. ಏನ್ ಬೆಳೆ ಎಸ್. ಬೆಳಿತೀರಾ ಸರ್? ಮತ್ತೆ ಮೊದಲಿಗೆ ಚಿಲ್ಲಿ, ಬ್ಯಾಕ್ಗ್ರೌಂಡ್. ಹ್ಮ್. ಮೇನ್ ಕ್ರಾಪ್ ಚಿಲ್ಲಿ ಇತ್ತು ಮೇಡಮ್. ಮೆಣಸಿನಕಾಯಿ, ಸರಿ. ಗೋಧಿ, ಜ್ವಾಳ, ಶೇಂಗಾ, ಹ್ಮ್ ಹತ್ತಿ, ಹ್ಮ್ ಕುಶಿಬಿ, ಕಡ್ಲಿ, ಹೆಸರು, ಹ್ಮ್. ಇವನ್ನೆಲ್ಲ ಅಂದ್ರೆ ಡ್ರೈ ಲ್ಯಾಂಡ್ ಮೇಡಮ್ ನಮ್ದು. ಡ್ರೈ ಲ್ಯಾಂಡ್. ಹಾ ರೀ. ಇರಿಗೇಷನ್ ಅಲ್ಲ, ಹ್ಮ್. ಡ್ರೈ ಲ್ಯಾಂಡ್. ಡ್ರೈ ಮಳೆ ಲ್ಯಾಂಡ್ ಆಧಾರಿತ ನಮ್ಮ ಬೆಳೆಗಳು. ಬೆಳೆಗಳು. ಹಾ. ವೆರಿ ನೈಸ್. ವೆರಿ ನೈಸ್ ಸರ್. ಸೊ ನೀವು ಇದು LIC ಏಜೆಂಟ್ ಆಗಿ ಯಾಕೆ ಸೇರ್ಕೊಂಡ್ರಿ ಸರ್? ಫಸ್ಟ್ ಅಂದ್ರೆ ನೀವು ಆಲ್ರೆಡಿ ಕೃಷಿ ಬ್ಯಾಕ್ಗ್ರೌಂಡ್ ಇಂದ ನಿಮ್ದೇ ಆದಂತ ಭೂಮಿ ಮತ್ತೆ ಕೆಲಸ ಇರುತ್ತೆ. ಸೊ LIC ಏಜೆನ್ಸಿನ ಯಾಕೆ ಚೂಸ್ ಮಾಡಿದ್ರಿ ನೀವು ಏಜೆಂಟ್ ಅದು ಆಗಿ? ಅನಿರೀಕ್ಷಿತ ಮೇಡಮ್. ಹ್ಮ್. 30 ವರ್ಷಗಳ ಹಿಂದ ಹಾ. SLC ಪಾಸ್ ಆದವ್ರಿಗೆ ಅಗ್ರಿಕಲ್ಚರಿಸ್ಟ್ ಹ್ಮ್ ಇದೊಂದು ಅಲ್ಟರ್ನೇಟಿವ್ ನಿಮ್ಗೆ ಇರ್ಲಿ ಅಂತೇಳಿ ಡೆವಲಪ್ಮೆಂಟ್ ಆಫೀಸರ್ ಅವತ್ತಿನ ಕಾಲದೊಳಗ ಹ್ಮ್ ನನಗ ನನ್ನ ನಮ್ಮ ಬ್ರದರ್ ಅವ್ರ ಫ್ರೆಂಡ್. ಹ್ಮ್. ಹಿಂಗಾಗಿ ಅವ್ರವ್ರು ಫ್ರೆಂಡ್ಶಿಪ್ ಇತ್ತಲ್ಲ, ಹಿಂಗಾಗಿ ನಿಮ್ ಇಲ್ಲಿಗೆ ಕುಂದಗೋಳಕ್ಕೆ ಡೆವಲಪ್ಮೆಂಟ್ ಆಫೀಸರ್ ಅದ ಸನ್ಮಾನ್ಯ ಶ್ರೀ ರವಿ ಆ, ರವಿ ನಾಯಕ್ ಅಂತ ಹೇಳಿ. ರವಿ ನಾಯಕ್ ಅವರು. ಹಾ. ಅವ್ರ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಆಫೀಸರ್. ಆಫೀಸರ್. ಅವರ ಫಸ್ಟ್ ಏಜೆಂಟ್ ಮೇಡಮ್ ನಾನು. ನೀವೇ ಅವರ ಫಸ್ಟ್ ಏಜೆಂಟ್? ಅವ್ರ ಫಸ್ಟ್ ಏಜೆಂಟ್ 33 ವರ್ಷಗಳ ಹಿಂದೆ. ಹಿಂದೆ. ವೆರಿ ನೈಸ್, ವೆರಿ ನೈಸ್ ಸರ್. ಸೊ ಅವರು ಇಲ್ಲಿವರೆಗೂ ಎರಡನ್ನೂ ನೀವು ನಿಭಾಯಿಸ್ತಾ ಇದ್ದೀರಾ, ಕೃಷಿನೂ ಮತ್ತೆ ಎರಡನ್ನು LICನೂ. ನಿಭಾಯಿಸ್ತಾರೆ. ಹಾ ಹಾ ಮೇಡಮ್, ಹಾ ಮೇಡಮ್. ಹ್ಮ್. ನೈಸ್ ಸರ್. ಸೊ ಬಿಗಿನಿಂಗ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ LICನಲ್ಲಿ ತುಂಬಾ ದೊಡ್ಡ ಸಾಧನೆನ ಮಾಡಿದ್ದೀರಾ ನೀವು. ಲೈಕ್ ಪ್ರತಿ ವರ್ಷ ಮಾಡಿದ್ದೇನೆ. MD ಅಚೀವ್ ಹಾ. ಮಾಡಿದ್ದೀರಾ. ಎಷ್ಟು ವರ್ಷ ಮಾಡಿದ್ದೀರಾ ಸರ್ MDRT ಇಲ್ಲಿವರೆಗೂ? MDIT 2 ಟೈಮ್ಸ್ ಮೇಡಮ್. ಹ್ಮ್ ಹ್ಮ್. ಬಟ್ ಏನಂತಾರೆ ಅಂದ್ರೆ ನಮ್ಗೆ ಅಗ್ರಿಕಲ್ಚರ್ ಇಷ್ಟ ಇರ್ತೇವಲ್ಲ, ನಮ್ಗೆ ಏನಾಯ್ತು ನಾವು ಬಿಸ್ನೆಸ್ ಮಾಡೋದು ಜನವರಿ ಫೆಬ್ರವರಿ ಮಾರ್ಚ್ ಮಾತ್ರ. ಹಾ. 3 ತಿಂಗಳು ಬಿಸ್ನೆಸ್ ಇರುತ್ತೆ ನಿಮ್ದು. ಹಾ. 12 ಪ್ರೊಫೆಷನಲ್ ಆಗಿ ಮಾಡ್ಲಿಕ್ಕೆ ನನಗ ಕೆಲವೊಂದು ಆ, ಕೆಲಸಗಳ ಮುಖಾಂತರ, ತೊಂದರೆಗಳ ಮುಖಾಂತರ ನನಗೆ 12 ತಿಂಗಳನ್ನು ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕರೆಕ್ಟ್. ಹ್ಮ್ ಜೊತೆಗೆ ಇನ್ಶೂರೆನ್ಸ್ ಏಜೆನ್ಸಿ ಅನ್ನೋದು ಪ್ರೊಫೆಷನಲ್ ಮಾಡಿದ್ರ ಹ್ಮ್. ಅದ 24x7 ಅಂದ್ರೆ ಅದು ಫೋಕಸ್ ಅದ್ರೊಳಗೆ ಇದ್ರದ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಮೇಡಮ್. ನಾವು ಬೇರೆ ಕಡೆ ಫೋಕಸ್ ಮಾಡಿದ್ವಿ ಅಂದ್ರ ಹ್ಮ್. ನಮಗೆ ಈ ಕಡೆನೂ ಲಾಸ್ ಆಗುತ್ತೆ, ಆ ಕಡೆನೂ ಲಾಸ್ ಆಗುತ್ತೆ. ನಿಜ ಸರ್, ನೀವು ಹೇಳ್ತಾ ಇರೋದು ಕರೆಕ್ಟ್. ಸೊ ಇವತ್ತು ಈ ಇಂಟರ್ವ್ಯೂನಲ್ಲಿ ನಾವು ಮೇನ್ ಆಗಿ ಯಾವ್ದ್ರ ಬಗ್ಗೆ ಚರ್ಚೆ ಮಾಡೋಣ? LIC ಇನ್ಶೂರೆನ್ಸ್ ಅಥವಾ ನಿಮ್ಮ ಕೃಷಿ ಬಗ್ಗೆ, ಅದನ್ನ ಹೇಗೆ ದೊಡ್ಡದು ಎಲ್ ಐ ಮಾಡ್ತೀವಿ? ಸಿ ಬಗ್ಗೆ ಎಲ್ ಐ ಸಿ ಬಗ್ಗೆ LIC ಎಲ್ ಐ ಬಗ್ಗೆ ಸಿ ಬಗ್ಗೆ. ಮಾತಾಡೋಣ. ವೆರಿ ಎಸ್. ನೈಸ್ ಸರ್. ಸೊ ಮುಂದೆ ಲೈಕ್ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಏಜ್ ಇತ್ತು ಸರ್ ನಿಮ್ದು? LIC ಏಜೆಂಟ್ ಆಗಿ ನೀವು ಸ್ಟಾರ್ಟ್ ಮಾಡಿದಾಗ?
23 ಮೇಡಮ್, 23. 23 ವರ್ಷಕ್ಕೆ ನೀವು ಸ್ಟಾರ್ಟ್ ಮಾಡಿದ್ದು. ಹೇಗಿತ್ತು ಎಸ್. ಇನಿಷಿಯಲಿ, ಅಂದ್ರೆ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಏನೇನ್ ಪ್ರಾಬ್ಲಮ್ಸ್ಗಳನ್ನ ನೋಡಿದ್ರಿ, ಏನ್ ಸಮಸ್ಯೆಗಳನ್ನ ನೋಡಿದ್ರಿ? ಹೋಗಿದ ತಕ್ಷಣ ನಿಮ್ಮನ್ನ ನೋಡ್ಬಿಟ್ಟೇನೆ ಇಷ್ಟು ಚಿಕ್ಕ ಹುಡುಗ ನೀನು ಫೈನಾನ್ಷಿಯಲ್ದು ಮಾತಾಡಿದ್ರೆ ತಗೊಳ್ಬೋದಾ? ಎಸ್. ಅದು ಇನ್ಶೂರೆನ್ಸ್ ಒಂದು ಫಸ್ಟ್ ಗುಡ್ ವಿಲ್ ಇರ್ಬೇಕು. ಹಾ, ಅಂದ್ರೆ ಇಟ್ ಮೀನ್ಸ್ ನೆಟ್ವರ್ಕ್ ಸರಿ ಇದ್ರೆ ನೆಟ್ವರ್ಕ್ ಸರಿ ಇರ್ತೈತಿ. ಕರೆಕ್ಟ್. ನೆಟ್ವರ್ಕ್ ಇದ್ರೆ ನೆಟ್ವರ್ಕ್ ಸರಿ ಇರುತ್ತೆ ಮೇಡಮ್. ನೆಟ್ವರ್ಕ್ ಚೆನ್ನಾಗಿದ್ರೆ ಜನರ ಜೊತೆ ನಮ್ಮ ನೆಟ್ ವರ್ತ್ ವರ್ತ್ ಚೆನ್ನಾಗಿರುತ್ತೆ. ಹಾ, ಖಂಡಿತ. ಅಂದ್ರೆ ಏನ್ ಮೇಡಮ್, ಹ್ಮ್ ನಾವು ಪ್ರಾಮಾಣಿಕರು, ಆನಂತರ ಹಾರ್ಡ್ ವರ್ಕ್, ಈಗ ಇವು ನಮ್ಮನ್ನ ಎತ್ತರ ಮಟ್ಟದೊಳಗೆ ತರ್ಲಿಕ್ಕೆ ಈ ಒಂದ ಮಹತ್ವದ ಸಂಗತಿಗಳು. ಖಂಡಿತ ಸರ್. ಸೊ ಬಿಗಿನಿಂಗ್ ಅಲ್ಲಿ ಏನೇನೆಲ್ಲ ನೀವು ಒಂದು ಸಮಸ್ಯೆಗಳನ್ನ ಫೇಸ್ ಮಾಡಿದ್ರಿ ಸರ್, LIC ಸ್ಟಾರ್ಟ್ ಮಾಡಿದಾಗ 23ನೇ ವಯಸ್ಸಲ್ಲಿ? ಈಸಿಯಾಗಿ ಆಗೋಯ್ತಾ ನಿಮ್ಗೆ ಮೊದಲನೇ ಸರಿನೇ ಹೋಗಿದ ತಕ್ಷಣ, ಅಥವಾ ಸಮಸ್ಯೆಗಳನ್ನ ನೋಡಿದ್ರ? ಮೇಡಮ್, ಅದು ಇನ್ಶೂರೆನ್ಸ್ ಮ್ಯಾಟರ್ ಒಂದ್ ಏನ್ರಿ ಅಂದ್ರ, ಹ್ಮ್ ಅದೊಂದು ಎಲ್ಲರಿಗೂ ಇಷ್ಟ ಐತಿ, ಎಲ್ಲರಿಗೂ ಮಸ್ಟ್ ಅಂಡ್ ಶುಡ್, ಎಲ್ಲರಿಗೂ ಬೇಕೇ ಬೇಕ. ಆದ್ರೆ ಹೌದು, ಕೊಂಡ್ಕೊಳ್ಲಿಕ್ಕೆ ಇಷ್ಟ ಇರಲ್ಲ. ನಿಜ. ಇನ್ಶೂರೆನ್ಸ್ ಮ್ಯಾಟರ್ ಹ್ಮ್ ಆದೊಂದು ವಿಚಾರಕ್ಕಾಗಿ ಎಲ್ಲರಿಗೂ ಬೇಕ. ಹ್ಮ್ ಈಗ ಒಂದ್ ಫ್ಯಾಮಿಲಿ ಮೆಂಬರ್ ಅವ್ ಕರ್ತ ಅದಾನಂದ್ರ ಹ್ಮ್ ಅವಂಗ ತಗೋಬೇಕನ್ನುವಂತಹದ್ದು ಇಷ್ಟ ಇರುತ್ತ. ಹೌದು. ಕೆಲವೊಂದು ಕಷ್ಟಗಳಲ್ಲಿಂದ ಅದನ್ನ ಪುಷ್ಪಣ್ಣ ಮಾಡ್ತಾ ಇರ್ತಾನ. ಮುಂದೆ ಮುಂದೆ ತಳ್ತಾ ಅನಂತರ ಇರ್ತಾರೆ. ಹಾ, ಹ್ಮ್ ಅನಂತರ ಡಿಪೆಂಡ್ಸ್ ಗೆ ನಾವು ಇದು ಅಂದ್ರೆ ಏನು ಕನ್ವಿನ್ಸ್ ಮಾಡಿದಾಗ ಹ್ಮ್ ಡಿಪೆಂಡ್ಸ್ 50% ಕೋಆಪರೇಟ್ ಮಾಡ್ತಾರೆ ಮೇಡಮ್. ಹ್ಮ್ ಹ್ಮ್ ಇವಾಗ ನಾನ್ ಅದೇನಂದ್ರ ನನಗೆ ಇಷ್ಟ ಇಲ್ಲಪ್ಪ, ನನಗ್ ಕಷ್ಟ ಐತಿ ಇವಾಗ ಅಟ್ ಪ್ರೆಸೆಂಟ್ ಅಂದ್ರ ನಾನ್ ಡಿಪೆಂಡ್ಸ್ ಹೇಳಿದ್ರ ಕನ್ವಿನ್ಸ್ ಮಾಡಿದ್ರ ಅರೇಂಜ್ ಮಾಡೋರ್ ಸೆಕೆಂಡ್ ಪರ್ಸನ್ ಫ್ಯಾಮಿಲಿ ಪರ್ಸನ್ ಸೇರದಲ್ಲ ಅವರು ಸಹ ಕೋಆಪರೇಟ್ ಮಾಡ್ತಾರೆ. ಹಾ. ಸೊ ಮೊದಲನೇ ಅಂದ್ರೆ ಇನ್ಶೂರೆನ್ಸ್ ತಗೊಳ್ಳೋರು ಜಾಸ್ತಿ ಕೋಆಪರೇಟ್ ಮಾಡ್ತಾರೋ, ಜೊತೆನಲ್ಲಿ ಡಿಪೆಂಡೆಂಟ್ ಇರ್ತಾರಲ್ಲ ಅವ್ರು ಜಾಸ್ತಿ ಕೋಆಪರೇಟ್ ಮಾಡ್ತಾರೆ? ಬೋತ್ ಆರ್ ಸೇಮ್ ಮೇಡಮ್, ಎರಡೂ ಕೋಆಪರೇಟ್ ಬೇಕು. ಎರಡರದು ಬಾಳ ಮಂದಿಗೆ ನಾವು ಏನಂತೇನಂದ್ರ ಅವ್ರ ತೀರ್ಮಾನ ತಗೊಳ್ಳೋ ಡಿಸಿಷನ್ ಮೇಕರ್ ಅವ್ರ ಇದ್ರು ಸಹ ಹ್ಮ್ ಕೆಲವೊಂದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರಲಿದ್ದನ ಹೆಚ್ಚು ನಮ್ಗ ಅಂದ್ರೆ ಏನು ಒತ್ತು ಕೊಡ್ ಪರಿಣಾಮ ಬೀರ್ತದೆ. ಹಾ, ಹೌದು ಹೌದು. ಅವರ ಡಿಸಿಷನ್ ನಿರ್ಧಾರ ತಗೊಳ್ಳಿಕ್ಕೆ ಒಂದು 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 ಪುಷ್ ಡಿಸಿಷನ್ ಮೇಕರ್ ಬೇಕಾಗಿ. ಡಿಸಿಷನ್ ಮೇಕರ್ ಇವರೇ ಆದ್ರೂ ಸಹ ಪುಷ್ ಮಾಡೋದ್ ಬೇಕಾಗಿರ್ತದೆ ಮೇಡಮ್. ಅಲ್ಲಿ ಒನ್ ಟೈಮ್ ಕರೆಕ್ಟ್ ಆನೀತ್ ಕರೆಕ್ಟ್. ನೋಡ್ರಿ, ನಾವು ಏನಾದ್ರು ಮ್ಯಾನೇಜ್ ಮಾಡೋಣ ಅಂತ ಅವ್ರ ಈ ವರ್ಡ್ ಅನ್ನ ಹ್ಮ್ ಅವ್ರ ನಿಯರೆಸ್ಟ್ ಫ್ಯಾಮಿಲಿ ಮೆಂಬರ್ ಹೇಳಿದ್ರ ಅವ್ರಿಗೆ ಬಿಂದಾಸ್ ಆಗಿ ಮಾಡ್ತಾರೆ ಮೇಡಮ್. ಅವ್ರು ಒಂದ್ ವರ್ಡ್ ಹೇಳಿದ್ರೆ ಸಾಕು. ನಿಜ ನಿಜ. ಸೊ ನಾವು ನಾವು 101 ಹೇಳಿದ್ರು ಸಹ ಯೂಸ್ಫುಲ್ ಇರೋದಲ್ಲ, ಅವಾಗ ಅದು ವ್ಯಾಲ್ಯೂಯೇಬಲ್ ಇರೋದಿಲ್ಲ. ನಿಜ ಸರ್. ಅಂದ್ರೆ ನಾವು ಇನ್ಶೂರೆನ್ಸ್ ತಗೊಳ್ಳೋರ್ನ ಕನ್ವಿನ್ಸ್ ಮಾಡೋದ್ರ ಜೊತೆಗೆ ಅವ್ರ ಜೊತೆಲಿರೋ ಫ್ಯಾಮಿಲಿ ಮೆಂಬರ್ನ ಮೀಟ್ ಮಾಡಿ ಕನ್ವಿನ್ಸ್ ಮಾಡೋದು ತುಂಬಾ. 100% ಮಾಡೋದು. ನೋಡ್ರಿ, ಬೆನಿಫಿಟ್ ಒಂದಕ್ಕ 1000 ಪಟ್ಟಿರ್ಲಿ, ಹ್ಮ್ ಸೆಕೆಂಡ್ ಥಿಂಕ್ ಅದು. ಹ್ಮ್ ಬಟ್ ಅದು ನಗ್ನಗ್ತಾ ಇಷ್ಟಪಟ್ಟು ಮಾಡೋದ್ರಲಿಂದ ಹೆಚ್ಚು ಅದ ಲೈಫ್ ಇರುತ್ತೆ. ಜೊತೆಗೆ ಲೈಫ್ ಅನ್ನುವಂಥದ್ದು ಸಹ ನೋಡ್ರಿ, ಇನ್ಶೂರೆನ್ಸ್ ನಾವು ಏಜೆಂಟ್ ಅನ್ನುವಂಥದ್ದು ಏನೈತಲ್ಲ, ನಾವು ಹ್ಮ್ ಸಹ ಅದು ಮ್ಯಾಟರ್ ಹಂಗ. ಅಂದ್ರೆ ಏನು, ಇಲ್ಲಪ್ಪ ಅನ್ನುವಂಥದ್ದು ಒಂದು ಮ್ಯಾಟರ್ ಬಳಸ್ತೇವೆ ನಾವು. ಹೌದು. ಅಂದ್ರೆ ಏನು ಇದು, ಇಟ್ ಮೀನ್ಸ್ ಇದು ಅಂದ್ರೇನು, ಯಮನ ಜೂನಿಯರ್ ಯಮ ನಾವು. ಜೂನಿಯರ್ ಅಮ್ಮ. ಹಾ, ನೀವ್ ಆನಂತರ ಇಲ್ದೆ ಹೋದ್ರೆ ಅನ್ನೋ ಆ ಒಂದು ಭಯನ ತೋರಿಸ್ತೀವಿ ನಾವ್ ಯಾವಾಗ್ಲೂ. ಹಾ, ಜಸ್ಟ್ ಲೈಕ್ ಪೊಲೀಸರು ನೋಡ್ದಂಗ್ ನೋಡ್ತಿರ್ತಾರ ನಮ್ಮನ್ನ. ನಿಜ. ಡಿಪಾರ್ಟ್ಮೆಂಟ್ ಪೊಲೀಸ್ ಹೆಂಗಾದ್ರೂ ಅಂದ್ರೇನು, ತಪ್ಪಿಸ್ಕೊಳ್ಳೋಣ ಇವ್ರ ಹಾ, ಕಡೆಯಿಂದ. ಎಸ್ಕೇಪ್ ಆಗ್ತಾರ ಮೇಡಮ್. ಹ್ಮ್ ತಾತ್ಪರ್ಯ ಏನಂತಾನಂದ್ರ, ಹ್ಮ್ ಅವ್ರು ಎಸ್ಕೇಪ್ ಆಗೋದು ಒಂದ್ ಯಾವ್ದೋ ವಿಚಾರಗಳಿಂದ. ಒಂದ್ ಹ್ಮ್ ಕೊರತೆ ಅನ್ನುವಂಥದ್ದು ಎಲ್ಲ ಮನುಷ್ಯನಲ್ಲಿ ಇರುತ್ತೆ, ಮಾಡಬಾರ್ದು ಅನ್ನೋದು ಯಾರತ್ರ ಇಲ್ಲ. ಬಟ್ ಪುಷ್ಪಾಣ ಮಾಡ್ತಿರ್ತಾರಲ್ಲ, ಇನ್ ಕೇಸ್ ಆಫ್ ಇದ್ರೊಳಗೆ ಏನಾದ್ರು ಕೆಲವೊಂದು ಅವಘಡಗಳ ಅವಾಂತರ ಅಂದ್ರೆ ಏನು, ಅವಘಡಗಳ ಅಪಘಾತಗಳ ಆದಂತದ್ದನ್ನ ಅವ್ರಿಗೆ ನಾವು ಕ್ಲಾರಿಫಿಕೇಶನ್ ತೋರಿಸ್ಕೊಡ್ತೀವಿ. ಮಾಡಿದಾಗ, ಹಾ, ಅವ್ರು ಪ್ರೂಫ್ ತೋರಿಸಿದಾಗ ಅವ್ರಿಗೆ ಅದು ಎಸ್ ಅಂತ ಬರುತ್ತೆ. ನಿಜ ನಿಜ. ವೆರಿ ನೈಸ್ ಸರ್. ಆನಂತರ ಮೇಡಮ್, ಸರ್ವೆ ಮಾಡಿದಾಗ ಹ್ಮ್ ಇನ್ಶೂರೆನ್ಸ್ ಇಲ್ದವ್ರ ಬಾಳ ಮಂದಿಗೆ ಲಾಸ್ ಆಗೈತೆ. ಅದನ್ನ ನೋವು ನಮಗೆ. ಇನ್ಶೂರೆನ್ಸ್ ಇಲ್ದಂತವ್ರು ಅವ್ರು ಏನಾದ್ರು ತೀರ್ಕೊಂಡ್ರಪ್ಪ ಅಂದ್ರ ಆ ಹ್ಮ್ ಮನಿ ನಾನು ಕೆಲವೊಂದನ್ನ ಕ್ಲೈಮ್ ಕೊಡಿಸ್ಬೋದಿತ್ತಲ್ಲ ಅಂತ ಈ ನೋವಿನೊಳಗೆ ಇರ್ತೇವೆ ಮೇಡಮ್ ನಾವು. ನಿಜ. ಸರ್, ಯಾಕಂದ್ರೆ ನಮ್ಮ ಯಾವಾಗಾದ್ರೂ ನಿಮಗೆ ಇನ್ಶೂರೆನ್ಸ್ ಉದ್ದೇಶ ಮಾಡ್ತಾ ಆ, ಹೇಳಿ ಹೇಳಿ ಸರ್, ಹೇಳಿ. ನಮ್ಮ ಉದ್ದೇಶ ಏನಿರ್ತಿ, ಎಲ್ಲರಿಗೂ ನಾವು ಕ್ಲೇಮ್ ಕೊಡಿಸ್ಬೇಕು, ಮೆಚುರಿಟಿ ಕೊಡಿಸ್ಬೇಕು ಅನ್ನೋಂಥದ್ದು ಒಂದು ಸಂಕಲ್ಪಗಳನ್ನ ಹೊಂದಿದ್ದೇವೆ ನಾವು. ಹಾ, ನೈಸ್. ಇವಾಗ ನೋಡ್ರಿ, ಅವ್ರನ್ನ ಕೊಟ್ಯಾಧೀಶ ಮಾಡಿದ್ರೆ ನಾನ್ ಕೊಟ್ಯಾಧೀಶ ಆಗ್ಬೋದಾ? ಈಗ ನಾ ಅವ್ರನ್ನ ಕೊಟ್ಯಾಧೀಶ ಮಾಡ್ಲಿಕ್ಕಂದ್ರೆ ನಾನೊಬ್ನೇ ಹೆಂಗ್ ಕೊಟ್ಯಾಧೀಶ ಆಗ್ಲಿಕ್ಕೆ ಪಾಸಿಬಲ್?
ನಿಜ. ಖಂಡಿತ ನಿಜ ಸರ್. ಸೊ ಎಸ್. ಯಾವಾಗಾದ್ರೂ ನಿಮ್ಗೆ ಇನ್ಶೂರೆನ್ಸ್ ಈ 33 ವರ್ಷದ ನಿಮ್ಮ ಪ್ರೊಫೆಷನಲ್ ಲೈಫ್ ಅಲ್ಲಿ ಯಾವಾಗಾದ್ರೂ ಅನ್ಸಿದ್ಯಾ ಇದು ತುಂಬಾ ಟಫ್ ಇದೆ ಬಿಟ್ಬಿಡೋಣ, ಮುಂದೆ ಯಾವಾಗಾದ್ರೂ ಮಾಡೋಣ ಅಥವಾ ಕೃಷಿ ಮೇಲೆ ಜಾಸ್ತಿ ಫೋಕಸ್ ಮಾಡೋಣ ಅಂತ? ನಡು ಒನ್ ಟೈಮ್ ಅನ್ಸಿತ್ ಮೇಡಮ್, ಅಂದೇನು ಒಕ್ಕಲ್ತನ ಮೇಲೆ ಫುಲ್ ಫೋಕಸ್ ಮಾಡಿದಾಗ ಇದನ್ನೊಮ್ಮೆ ನಾನು ಬಿಟ್ಟಿದ್ದೆ. ನಮ್ ಹ್ಮ್ ತಂದೆಯವರು ಇಲ್ಲ ಅದ್ರ ನಿನಗೆ ಯಾವಾಗೋ ಒಂದು ಅದ ನಿನಗೇನೋ ಒಲದೈತಪ್ಪ ಅಥವಾ ನಿನಗೊಂದು ನಿನ್ ಪಾಲಿಗೆ ಬಂದೈತ ನಿಂದ ಅದನ್ನ ಡಿಸ್ಕನೆಕ್ಟ್ ಮಾಡ್ಬೇಡ. ಅವ್ರ ಹ್ಮ್ ಕೈಲಿದ್ದ ಸಮಥಿಂಗ್ಸ್ ರೊಕ್ಕ ಕೊಟ್ಟೆ ನೀ ಯಾವ್ದಾದ್ರು ದುಡ್ಡಿಲ್ಲಪ್ಪ ಅಂದ್ರೆ ಇದನ್ನ ನೀನ್ ಫುಲ್ಫಿಲ್ ಮಾಡಿ ನೀನ್ ಅದನ್ನ ಫೋರ್ಸ್ ಮಾಡೋದ ಅಂತ ತಿಳ್ಕೊಂಡು ನಮ್ ತಂದೆಯವ್ರನ್ನ ನಾನು ಇವಾಗ ನೆನೆಸ್ತೇನೆ ಮೇಡಮ್. ಹಾ. ಸೊ ನಿಮ್ ತಂದೆಯವರು ನಿಮ್ಮನ್ನ ಮೋಟಿವೇಟ್ ಮಾಡಿದ್ರು. ಮೋಟಿವೇಟ್ ಮಾಡಿದ್ವಿ, ಎನ್ಕರೇಜ್ ಮಾಡಿದ್ವಿ. ಕ್ಯಾಶ್ ಕೊಟ್ಟ ತಗೋ, ನಿನ್ಗೆ ಎಷ್ಟು ರೊಕ್ಕ ಬೇಕು ಅಷ್ಟು ತಗೋ, ಅದನ್ನ ಫುಲ್ಫಿಲ್ ಮಾಡಿ ಬಾ ಅಂತ ಹೇಳಿ ಕೊಟ್ರ. ವೆರಿ ನೈಸ್ ಸರ್, ವೆರಿ ನೈಸ್. ಸರ್, ಇಷ್ಟು ವರ್ಷದ ನಿಮ್ಮ ಈ ಪ್ರೊಫೆಷನಲ್ ಲೈಫ್ ಅಲ್ಲಿ ಡೆಫಿನೆಟ್ಲಿ ನಾವೆಲ್ಲರೂ ಮನುಷ್ಯರು ತಪ್ಪು ಮಾಡೇ ಮಾಡ್ತೀವಿ. ತಪ್ಪು ಎಸ್ ಮೇಡಮ್. ಮಾಡಾದ್ಮೇಲೆ ನಮ್ಗೆ ಅರ್ಥ ಆಗುತ್ತೆ, ಓ ಇದು ಹಿಂಗ್ ಮಾತಾಡಬಾರ್ದಾಗಿತ್ತು, ನಾನು ಇದು ಮಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಆತರ ನಿಮ್ಮ ಯಾವ್ದಾದ್ರು ನೆನ್ಪಿದ್ಯಾ ನಿಮಗೆ ಇಷ್ಟು ವರ್ಷಗಳಲ್ಲಿ? ಒನ್ಸ್ ಅಗೇನ್ ಮೇಡಮ್. ಸರ್, ನಾವು ಪ್ರೊಫೆಷನಲ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಕೆಲವೊಂದು ನಿರ್ಧಾರಗಳು, ತಪ್ಪು ನಿರ್ಧಾರಗಳನ್ನ ಮಾಡ್ತೀವಿ. ಎಸ್ ಮೇಡಮ್. ಅದು ಆಮೇಲೆ ನಮಗೆ ರಿಯಲೈಸ್ ಆಗುತ್ತೆ, ನಾನು ಇದನ್ನ ಮಾಡಬಾರ್ದಾಗಿತ್ತು, ನಾನು ಇದನ್ನ ಹಿಂಗ್ ಮಾಡ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಅನಿಸ್ತದೆ, ಅನತಾವು ಸಾಕಷ್ಟುಗಳು ಆಗ್ತಾವ. ಅದು ಹಾ. ಹೆಂಗಿರ್ತದ ಮೇಡಮ್, ಹ್ಮ್ ಅವ್ರ ಜೊತೆ ನಾವು ಸಂವಾದ ಅಂದ್ರೆ ಏನು, ನಾವು ಅವ್ರ ಕನ್ವಿನ್ಸ್ ಮಾಡೋ ಕಾಲದೊಳಗ ಹ್ಮ್ ನಾವು ಆ ಫ್ಯಾಮಿಲಿಗೆ ಒಂದ್ ಏನಾದ್ರು ನಾವು ಅದು ಅವ್ರಿಗೊಂದ್ ರಿಸ್ಕ್ ಪರ್ಪಸ್ ನಾವು ಕೊಡ್ಬೇಕನ್ನೋ ಇಚ್ಛಾದೊಳಗ ಹ್ಮ್ ಅವ್ರ ಜೊತೆ ನಾವು ತಪ್ಪು ಮಾಡ್ತೇವೆ. ನಿಜ. ಯಾಕಂದ್ರ ಹ್ಮ್ ಅದಕ್ಕೆ ಬಾಳ ಮಂದಿ ಏನಂತಾರ, ಇನ್ಶೂರೆನ್ಸ್ ಮ್ಯಾಟರ್ ಕನ್ವಿನ್ಸ್ ಮಾಡ್ಬೇಕ ಅಥವಾ ಕನ್ಫ್ಯೂಸ್ ಮಾಡ್ಬೇಕ ಅನ್ನುವಂಥದ್ದು ಬಹಳ ಜನರ ಹತ್ರ ಐತಿ. ಹಾ. ಒಂದು ಕನ್ವಿನ್ಸ್ ಮಾಡ್ಬೇಕು ಅಥವಾ ಕನ್ಫ್ಯೂಸ್ ಮಾಡ್ಬೇಕು. ಹ್ಮ್ ಆದ್ರೆ ಅದ್ರ ರಾಂಗ್ ಅದ. ಕನ್ಫ್ಯೂಸ್ ಕ್ಲಾರಿಟಿ ಮಾಡೋದು, ಕೊಡ್ಬೇಕು. ಕ್ಲಾರಿಟಿ ಕೊಡ್ಬೇಕಾಗತ್ ನಾವು. ಅನಂತರ ಅವ್ರಿಗೆ ಬೆನಿಫಿಟ್ ಯಾವ್ದು, ಕೆಲವೊಮ್ಮೆ ಏನಂತಾರ ನನಗೆ ಬೆನಿಫಿಟ್ ಬೇಡಪ್ಪ ಅಂದ್ ಬಿಡ್ತಾರ. ಹ್ಮ್ ಫ್ಯಾಮಿಲಿ ಮ್ಯಾಟರ್ದೊಳಗೆ ಕೆಲವೊಂದು ಡಿಸ್ಪ್ಯೂಟ್ಗಳು ಇರ್ತಾವ. ಹೌದು. ಅದ್ ಏನೋ ಒಂದು ಕಾರಣಕ್ಕ ಒಂದ್ ಟೈಮ್ ಡಿಸ್ಪ್ಯೂಟ್ ಇರ್ತಲ್ಲ, ಅದ ಆ ಮೂಮೆಂಟ್ ಅವ್ರ ತಲೆಗಿಂದ ಹೋಗಿರ್ದಿಲ್ಲ. ಇದು ಇನ್ಶೂರೆನ್ಸ್ ಮ್ಯಾಟರ್ ಏನಂದ ಫ್ಯಾಮಿಲಿ ಅಂದ್ರೆ ಏನು, ಕುಟುಂಬದ ಪ್ರತೀಕವಾಗಿರ್ತಕ್ಕಂಥದ್ದು ಮ್ಯಾಟರ್ ಇದೆ ಇನ್ಶೂರೆನ್ಸ್ ಅನ್ನುವಂಥದ್ದು. ಹ್ಮ್ ಯಾಕಂದ್ರೆ ನಮ್ ಡಿಪೆಂಡ್ಸ್ ನಾವು ಪ್ರೀತಿ ಇರ್ತೇವೆ ಅನ್ನೋದು ಬರೇ ಬಾಯಿ ಮಾತಿದ್ದಲ್ಲ. ಹ್ಮ್ ಇನ್ನ ನಾನು ಇದ್ರು ಬಂತು ಇಲ್ಲೇ ತಂದ್ರು ಬಂತಪ್ಪ, ಆ ಫ್ಯಾಮಿಲಿ ಆ ಆ ಕುಟುಂಬ ಅಷ್ಟು ಚೆನ್ನಾಗಿಲ್ಲ ಅನ್ನುವಂತ ಮನೋಭಾವನೆಯನ್ನ ನಾವು ಪ್ರೂವ್ ಮಾಡ್ಬೇಕು ಅಂತ ಹೇಳಿ ಅವಾಗ ಒಂದು ಡಿಸ್ಪ್ಯೂಟ್ ತಂದು ಇಟ್ಬಿಡ್ತಾರ ಅವ್ರು. ಹ್ಮ್ ಹ್ಮ್ ಆ ಕಾಲದೊಳಗ ನಾವು ಏನಾದ್ರು ಅಂದ್ರ ಅನಂತರ ಅಸೈನ್ಮೆಂಟ್ ಕೆಲವೊಂದು ಏನಾದ್ರು ಮಾಡಿದ್ರು ಅವ್ನ ಹೂ ಅನಿಸಿ ಆ ಟೈಮ್ದೊಳಗ ನಾವು ಈಗ ನನ್ನ ಹೆಂಡತಿಗೆ ಬರಬಾರ್ದಪ್ಪ, ಹ್ಮ್ ನಾಳೆ ನಾ ಇಲ್ಲ ಕಾಲಕ್ಕ ನನಗೆ ಇಂಥವ್ರಿಗೆ ಬರ್ಬೇಕು, ಓಕೆ ಅಂತೇವ್ ನಾವು. ಯಾಕಂದ್ರ ರೊಕ್ಕ ಕೊಡವ ಅವ. ಹ್ಮ್ ಎಟ್ ಪ್ರೆಸೆಂಟ್ ಅವ್ರು ಏನ್ ಹೇಳ್ತಾರ ಅವಾಗ ಹೂ ಅಂತೇವಿ. ಆ ನಂತರ ಅದನ್ನ ಅವ್ರು ಕನ್ವಿನ್ಸ್ ಮಾಡಿ ಅದನ್ನ ಲೀಗಲ್ ಏರ್ ಯಾರು ಅನ್ನುವಂಥದ್ದು ನಾಮಿನೇಷನ್ ಅವಾಗ ಮಾಡಿರ್ತಾವ. ಹಾ. ನಿಜ. ಸೊ ನಾನ್ ಕೇಳಿದ್ದು ಮಂಜುನಾಥ್ ಸರ್, ನೀವು ಎಂಟೈರ್ ಇಷ್ಟು ವರ್ಷದ ಬಿಸ್ನೆಸ್ ಅಲ್ಲಿ ಯಾವಾಗಾದ್ರೂ ತಪ್ಪು ನಿರ್ಧಾರಗಳನ್ನ ತಗೊಂಡಿದ್ದೀರಾ? ನೀವು ಅದರಿಂದ ಏನ್ ಕಲ್ತಿದ್ದೀರಾ? ಎನಿ ತಪ್ಪು ನಿರ್ಧಾರಗಳಂದ್ರ ಕೃಷಿನಲ್ಲಾಗಿರ್ಬೋದು, ಎಲ್ ಐ ತಪ್ಪು ಸಿನಲ್ಲಾಗಿರ್ಬೋದು. ನಿರ್ಧಾರ ಅಲ್ ಮೇಡಮ್, ತಪ್ಪೇ ಮಾಡೇವಿ. ಹ್ಮ್ ತಪ್ಪುಗಳನ್ನ ಇದು ಮನುಷ್ಯನಿಂದ ನಾವು ಸಹ ಒಂದ್ 50% ತಪ್ಪುಗಳನ್ನ ಮಾಡ್ತೇವೆ ನಾವು. ಖಂಡಿತ. ಯಾಕಂದ್ರ ಅದ್ರಿಂದ ನೋವು ಅನುಭವಿಸಿ ನಾವ್ ಈ ವರ್ಕ್ ಮಾಡ್ಬೇಕಂತಿರ್ತೈತಿ, ಇದನ್ನ ಅವ್ರು ಕ್ಲಾರಿಫೈ ಮಾಡ್ಬೇಕಂತಿರ್ತೈತಿ, ಅವ್ರು ಕನ್ವಿನ್ಸ್ ಮಾಡ್ಬೇಕಂತಿರ್ತೈತಿ, ಅದು ಆಗಿರುವುದಿಲ್ಲ. ಹಾ. ಪುಷ್ಪಾಂಡ ಆಗಿರ್ತೈತಿ, ಅವ್ರು ನೆನಪು ಹಾರಿರ್ತಾರ ಅಥವಾ ನಾವು ನೆನಪು ಹಾರಿರ್ತೇವಿ. ಹ್ಮ್ ಅವರು ಸಹ ನೀವ್ ಹಿಂಗ ರಿಮೈಂಡ್ ಮಾಡ್ಬೇಕಂತ ತಿಳ್ಕೊಂಡ ನಮಗೂ ಬೈತಾರ. ಹ್ಮ್ ಪಾಲಿಸಿ ಅಂತ ಡ್ಯೂ ಆಗಿರ್ತಾವು, ಲ್ಯಾಪ್ಸ್ ಆಗಿರ್ತಾವು. ಮತ್ ಹ್ಮ್ ಸಾರಿ ಅಂತ ಕೇಳಿ ನೋಡ್ರಿ, ಕ್ಷಮೆ ಅನ್ನುವಂಥದ್ದು ಒಂದು ತಪ್ಪಿಗೆ ಪ್ರಾಯಶ್ಚಿತ್ತ ಅನ್ನುವಂಥದ್ದು ಒಂದಂತೂ ಐತಿ. ನಾವ್ ಹ್ಮ್ ಅವ್ರಿಗೆ ನೇರವಾಗಿ ಎಂಟನೇನು ನಾವ್ ಇನ್ನೊಬ್ಬರದನ್ನ ಮಸ್ಕಿರಿ ಮಾಡಲ್ಲ, ಇದು 100%. ಹ್ಮ್ ನಮ್ದಿನ್ನ 10 ರೂಪಾಯಿ ಅವ್ರ ಹತ್ರ ಇರ್ಲಿ, ಅವ್ರದ್ದು ಎಂಟನೇ ನಮ್ಮ ಹತ್ರ ಇದ್ರೆ ಅದು ಬೆಂಕಿ ಸಮಾನ ನಮಗೆ. ಕರೆಕ್ಟ್. ನಮ್ದಿನ್ನ 10 ರೂಪಾಯಿ ಅವ್ರ ಹತ್ರ ಇರ್ಲಿ, ನಮ್ ಕ್ಲೈಂಟ್ಸ್ ಹತ್ರ ಅವ್ರು ಕೊಡೋದಿದ್ರೆ ಅವ್ರ ಆನಂತರ ಕೊಡ್ಲಿ, ಯಾವಾಗ ಕೊಡ್ಲಿಕ್ಕೆ ಅಂದ್ರ ನೋ ಪ್ರಾಬ್ಲಮ್. ಬಟ್ ಹ್ಮ್ ಅವ್ರದ್ದು ಎಂಟನೇ ನಮ್ಗೆ ನಮ್ಮ ಹತ್ರ ಇತ್ತಪ್ಪ ಅಂದ್ರ ನನಗದ ಒಂಥರ ಬೆಂಕಿ ಸಮಾನ. ಹ್ಮ್ ನಿಜ ನಿಜ. ಸೊ ಇಷ್ಟು ವರ್ಷದ ನಿಮ್ ಪ್ರೊಫೆಷನಲ್ ಲೈಫ್ ಅಲ್ಲಿ ನೀವು ಕಲ್ತ್ಕೊಂಡಿರೋಂತ ಒಂದು 3 ವಿಚಾರ ಹೇಳಿ ಸರ್. ಆನಂತರ ಈ BTA ಆಗಿಂದೋ ಜಾಯಿನ್ ಆಗಿಂದೋ ಏನ ಅಥವಾ ನನ್ನ ನಾರ್ಮಲ್ ಆಗಿ ಮೇಡಮ್? ನಾರ್ಮಲ್ ಆಗಿ ನಿಮ್ಮ ಪ್ರೊಫೆಷನಲ್ ಲೈಫ್, ಬಿ ಟಿ ಎದ್ ಆಮೇಲೆ ಮಾತಾಡೋಣ. ನಿಮ್ಮ ಪ್ರೊಫೆಷನಲ್ ಲೈಫ್ ಅಲ್ಲಿ ಇಷ್ಟು ವರ್ಷ, 33 ವರ್ಷದ ಪ್ರೊಫೆಷನಲ್ ಲೈಫ್ ಅಲ್ಲಿ 3 ವಿಚಾರ ಏನು ನೀವು ಕಲ್ತು ನೀವು ಅಳವಡಿಸ್ಕೊಂಡಿದ್ದೀರಾ ಲೈಫ್ ಅಲ್ಲಿ ಅದನ್ನ?
ಆಯ್ತು ಮೇಡಮ್, ಓಕೆ. ಅನಂತರ ನಾನು ಪ್ರತಿಯೊಂದು ಕೆಲಸದೊಳಗೂ ಸಹ ಹ್ಮ್ ಫಾಸ್ಟ್ ಮಾಡ್ತೇನೆ, ಹ್ಮ್ ಫಸ್ಟ್ ಇರ್ಬೇಕನ್ನುವಂಥದ್ದು ಬಯಸ್ತೇನೆ. ಹ್ಮ್ ಫಸ್ಟ್ ಇರ್ತೇನೆ ಅಥವಾ ಫಾಸ್ಟ್ ಇರ್ತೇನೆ. ನೈಸ್. ಆ ನಂತರ ನಾನು ಬುದ್ಧಿವಂತಲ್ಲ, ಇರೋದು ಬುದ್ಧಿವಂತ ಜನರ ಜೊತೆ ಇರ್ತೇನೆ. ಹ್ಮ್ ನನ್ನ ಬುದ್ಧಿ ಕಡಿಮೆ ನನಗ್ ಗೊತ್ತು. ಹ್ಮ್ ಆದ್ರೆ ನಾನು ಬುದ್ಧಿವಂತ ಜನರ ಜೊತೆನ, ಸಕ್ಸಸ್ಫುಲ್ ಜನ ಜೊತೆನ, ಒಳ್ಳೆ ಜನರ ಜೊತೆ, ಕಲ್ಚರ್ಡ್ ಜನರ ಜೊತೆ ಹೆಚ್ಚಿರೋದು ನನಗೆ ಇದೊಂದು ಹವ್ಯಾಸ. ಈ ಮಾತು ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಎಲ್ಲ ತುಂಬಾ ಜನ ಏನ್ ಹೇಳ್ತಾರೆ, ನಾನೇ ಬುದ್ಧಿವಂತ, ಇಲ್ಲ, ರಾಂಗ್ ನನಗ್ ರಾಂಗ್ ಬೇರೆ ಮೇಡಮ್, ಯಾರು ಬೇಕಿಲ್ಲ ಅನ್ನೋರೇ ಜಾಸ್ತಿ ರಾಂಗ್ ಇರ್ತಾರೆ. ರಾಂಗ್. ನೀವಿಷ್ಟು ಅಚೀವ್ಮೆಂಟ್ ಮಾಡಿನೂ ನಾನು ಬುದ್ಧಿವಂತ ಅಲ್ಲ, ಆದ್ರೆ ಬುದ್ಧಿವಂತರ ಜನರ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದೀರಲ್ವಾ, ಅದು ಇಲ್ಲ ನಿಮ್ಮ ದೊಡ್ಡತನನ ತೋರಿಸುತ್ತೆ. ಇಲ್ಲ 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 ಹ್ಮ್ ಮೇಡಮ್. ಆನಂತರ ನಾನು ಏನಾದ್ರೂ ಕೆಲಸ ಮಾಡ್ಬೇಕನ್ನುವಂತದ್ದು ನಾನು ಎಫರ್ಟ್ಸ್ ಹಾಕ್ತೇನೆ. ಹ್ಮ್ ಆಗ್ಲಿಲ್ಲ ತಾನು ಸಫರ್ ಆಗಲ್ಲ ಮೇಡಮ್. ಹ್ಮ್ ಎಕ್ಸ್ಪರ್ಟ್ ಜೊತೆ ಆ ಕೆಲಸ ಮಾಡ್ತೇನೆ. ಎಕ್ಸ್ಪರ್ಟ್ ನಾನು ಜೊತೆ ಮಾಡಿ. ಮಾಡೋದು ಎಕ್ಸ್ಪರ್ಟ್ ಜೊತೆ ನಾ ಕೆಲಸ ಮಾಡಿಸಿದ್ನಂದ್ರ, ಹ್ಮ್ ನಾನು ಮಾಡಿದ್ರು ಅಷ್ಟೇ, ನಾ ಮಾಡಿಸಿದ್ರು ಅಷ್ಟೇ, ಬೋತ್ ಆರ್ ಸೇಮ್ ಕ್ರೆಡಿಟ್. ಹ್ಮ್ ಸೊ ಎಕ್ಸ್ಪರ್ಟ್ ನ ತಗೊಂಡ್ ಕೆಲಸ ಮಾಡಿಸ್ತೀರಿ. ಯಾಕಂದ್ರೆ ಆ ಕೆಲಸ ಮುಖ್ಯ. ನಿಜ. ನನ್ನ ಅದರಿಂದ ರಿಜೆಕ್ಟ್ ಆಗೋದಲ್ಲ. ಆ ನಿಜ. ಅಂದ್ರೇನು, ಒಂದು ಯಾವ್ದೋ ಒಂದು ವರ್ಕ್ ಇಲ್ಲ, ಅದು ಸವಾಲ್ ಅಂತ ತಗೊಂಡಾಗ ಆ ಹ್ಮ್ ಕೆಲಸ ನಾವು ಗೆಲ್ಲಿಕ್ಕೆ ಒಂದು ಉತ್ಸಾಹ ಅನ್ನುವಂಥದ್ದು ಇರುತ್ತೆ. ನಿಜ ನಿಜ. ವೆರಿ ನೈಸ್ ಸರ್. ಸೊ ನಿಮ್ಮ ಈ ಬಿಸ್ನೆಸ್ ಅಲ್ಲಿ LIC ಏಜೆಂಟ್ ಆಗಿ ಬಿಸ್ನೆಸ್ ನಡೆಸಿದಿರ 33 ವರ್ಷದಲ್ಲಿ. ಈ 33 ವರ್ಷದಲ್ಲಿ ಮುಖ್ಯವಾದ, ನಿಮ್ಮ ಬಿಸ್ನೆಸ್ಗೆ ಮುಖ್ಯವಾದ ತಿರುವು ಅಥವಾ ಬದಲಾವಣೆ ತಂದ್ಕೊಟ್ಟಿದ್ ಯಾವುದು? ಮೇಡಮ್, ಈ ಶಾರ್ಟ್ಲಿ 2018ರಲ್ಲಿ ಹ್ಮ್ ಒಂದು ಪ್ಲಾನ್ ಲಾಂಚ್ ಆಯ್ತು, ಹ್ಮ್ ಜೀವನ್ ಶಾಂತಿ ಅಂತೇಳಿ. ಸರಿ. ಹ್ಮ್ ಸಿಂಗಲ್ ಪ್ರೀಮಿಯಂ ಜೀವನ್ ಶಾಂತಿ ಅಂತ ತಿಳ್ಕೊಂಡು, ಹ್ಮ್ ಅದಕ್ಕ ನಮ್ಮ ಕ್ಲೈಂಟ್ಸ್ ಅಂದ್ರೆ ನಮ್ಮ ರಿಲೇಟಿವ್ಸ್ ಒಬ್ರು, ಹ್ಮ್ ನಮ್ದು ಓನ್ ಸಿಸ್ಟರ್, ಅವ್ರ ಹತ್ರ ಹ್ಮ್ ಸಮಥಿಂಗ್ಸ್ ಅಮೌಂಟ್ ಇತ್ತು. ಹ್ಮ್ ಅವ್ರು ನಮ್ಮ LIC ಒಳಗೆ ಹಾಕ್ಬೇಕನ್ನೋದು ಬಂದಿತ್ತು. ಈ ಪ್ಲಾನ್ ಲಾಂಚ್ ಆಯ್ತು. ಹ್ಮ್ 1,40,00,000 ಲಾಂಚಿಂಗ್ ಡೇ, ಆಲ್ ಓವರ್ ಇಂಡಿಯಾ ರೆಕಾರ್ಡ್ ಮೇಡಮ್ ಅದ. ಹ್ಮ್ ಅಂದ್ರೆ ಏನು, ಆ ಪ್ಲಾನ್ ಅವ್ರಿಗೆ ಒಂದು ವಾರದ ಬಿಫೋರ್ ನಮ್ಗೆ ಅದು ಪ್ರಾಸ್ಪೆಕ್ಟಿಂಗ್ ಇದು ಕೆಲವೊಂದು ಫೀಚರ್ಸ್ ಕಳ್ಸಿದ್ರಲ್ಲ, ಅದನ್ನ ನಾವು ಕನ್ವಿನ್ಸ್ ಮಾಡಿದ್ವಿ. ಹ್ಮ್ ಅವಾಗ ಅದು ಅವ್ರು ಎಸ್ ಅಂದ್ರೆ ಆಲ್ ಓವರ್ ಇಂಡಿಯಾನ ನಂದು ರೆಕಾರ್ಡ್ ಮೇಡಮ್ ಅದ. ಸೂಪರ್ ಸರ್. ಹ್ಮ್ ಆ ನಂತರ ಇದಕ್ಕಿಂತ ಬಿಫೋರ್ ನಮ್ದು ಸ್ಯಾಟಲೈಟ್ ಬ್ರಾಂಚ್ ಕುಂದಗೋಳ ತಾಲೂಕು, ಹುಬ್ಳಿ ಬ್ರಾಂಚ್ ಅನ್ನಕ್ಕ ಕನ್ಸಿಡರ್ ಐತ್ ಮೇಡಮ್. ಹ್ಮ್ ನಾನು ಒನ್ ಡೇ ಸೆಂಚುರಿಯನ್ನ, ಆನಂತರ ಕೆಲವೊಂದು ರೆಕಾರ್ಡ್ಗಳನ್ನ ನಾನು ಅಲ್ಲಿ ಮಾಡಿದೆ. ಹ್ಮ್ ಒನ್ ಡೇ ಸೆಂಚುರಿಯನ್ ಮೇಡಮ್, ಒಂದ್ ಒನ್ ದಿವಸದಲ್ಲಿ ಡೇ 100 ಸೆಂಚುರಿ. ಪಾಲಿಸಿ, ಒಂದು ದಿನದಲ್ಲಿ 100 ಪಾಲಿಸಿ 100 ಮಾಡಿದ್ದೀರಾ? ಪಾಲಿಸಿ ರಿಜಿಸ್ಟ್ರೇಷನ್ ಮಾಡೋದು ಮೇಡಮ್. 100 ಪಾಲಿಸಿ, ನೂರು ಹಾ, ಪಾಲಿಸಿ 100 ರಿಜಿಸ್ಟರ್ ಪಾಲಿಸಿ, ಮಾಡಿದ್ದೀರಾ ಹಾ, ಒಂದೇ ದಿವಸದಲ್ಲಿ? ಹ್ಮ್ ಒಂದೇ ದಿವಸದಲ್ಲಿ. ಸೂಪರ್ ಸೂಪರ್ ಸರ್. ಸೊ ಸೊ ಆನಂತರ ನಿಮ್ಮ ಕುಂದಗೋಳ ಫಸ್ಟ್ MDIT ಕುಂದಗೋಳ ಬ್ರಾಂಚ್ಗೆ ನಂದು ರೆಕಾರ್ಡ್ ರೀ ಮೇಡಮ್. ಕುಂದಗೋಳ ಬ್ರಾಂಚ್ಗೆ ನಿಮ್ದೇ ಫಸ್ಟ್ ಎಂ ಬಿ ಹಾ, ಡಿ ಫಸ್ಟ್ ಆರ್ ಟಿ. ರೆಕಾರ್ಡ್ ಆಗಿದ್ದ ಸ್ಯಾಟಲೈಟ್ ಬ್ರಾಂಚ್, ಫಸ್ಟ್ MDIT ನಂದು ಮೇಡಮ್. ಹ್ಮ್ MDRT ಅಂದ್ರೆ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡಿ ಸರ್. $1 million ರೌಂಡ್ ಟೇಬಲ್ ಅಂತ ಮೇಡಮ್. $1 million ರೌಂಡ್ ಟೇಬಲ್ ಅಂತ ರೌಂಡ್ ಟೇಬಲ್ ಹೇಳ್ಬಿಟ್ಟು ಅದೊಂದು. ಅಂದ್ರೆ ಒಂಥರ ಏನಂದ್ರ, ಆ, ಈ ಮಾಸ್ಟರ್ ಡಿಗ್ರಿ ಇದ್ದಂಗ ಮೇಡಮ್ ಅದ. ಹ್ಮ್ LIC ಒಂದು ನಲ್ಲಿ ಗುಡ್ ವಿಲ್ ಗುಡ್ ವಿಲ್. ನಮ್ಮ LIC ಒಳಗ. ಆನಂತರ ಇಂಟರ್ನ್ಯಾಷನಲ್ ಸೆಮಿನಾರ್, LIC ಇದು ಇನ್ಶೂರೆನ್ಸ್ ಸೆಮಿನಾರ್ಕ್ಕೆ ನಮ್ಗೆ ಅಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ಲಿಕ್ಕೆ ಅನ್ನುವಂಥದ್ದು ಒಂದು ಅಪರ್ಚುನಿಟಿ. ಹಾ ನೈಸ್ ನೈಸ್ ಸರ್. ಅದು MDIT, ಒಂದ್ ನಿಮಿಷ ಮೇಡಮ್, MDIT ಸೆಕೆಂಡರಿ. ಹಾ ಆದ್ರೆ ಅದು MDIT ಮಾಡ್ಬೇಕಾದ್ರೆ ಅಲ್ಲಿ ಇರ್ತಕ್ಕಂಥದ್ದು ಕೆಲಸಗಳೇನದಾವಲ್ಲ, ಅದು ಲೈಫ್ ಲಾಂಗ್ ಮರೆಯಕ್ ಆಗಲ್ಲ ಮೇಡಮ್ ಅದನ್ನ. ಹ್ಮ್ MDIT ನಾರ್ಮಲ್ ಅದನ್ನ ನೋಡೋರ್ಗೆ ಕೇಳ್ದವ್ರಿಗೆ ಅಂತ ಅನಿಸ್ತತಿ, ಹಾ ಬಟ್ ಅದು ಎಫರ್ಟ್ಸ್ ಹಾಕಿ ನಾವು ಗೆಲ್ಬೇಕು ಅನ್ನೋವಂಥದ್ದು ಏನೈತಲ್ಲ ಅದ, ಹ್ಮ್ ಅದ ಒಂಥರ ಥ್ರಿಲ್ ಇರ್ತೈತಿ ಮೇಡಮ್ ಅದ. ಅದೊಂದು ಸಾಧನೆ LIC ನಲ್ಲಿ. ಸಾಧನೆ ಅಲ್ಲಿ ಕಲಿಯೋದು ಬಹಳ ಇರ್ತೈತಿ ಮೇಡಮ್. ಕಲಿಯೋದು ಬಹಳ ಇರುತ್ತೆ ಅಲ್ಲಿ. ಬಹಳ 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 ಅದ ಲೈಫ್ ಲಾಂಗ್ ಅದು ನಮ್ಮನ್ನ ಎನ್ಕರೇಜ್ ಮಾಡತ್ ಮೇಡಮ್. ಹ್ಮ್ ವೆರಿ ನೈಸ್ ಸರ್. ಸೊ ನಿಮ್ಮ ವೈಯಕ್ತಿಕ ಮೌಲ್ಯ ಏನು ಸರ್? ಮೌಲ್ಯಗಳು ಅಂದ್ರೆ ವ್ಯಾಲ್ಯೂ ಸಿಸ್ಟಮ್, ನೀವು ಪರ್ಸನಲ್ ಆಗಿ ಅಂದ್ರೆ ನೀವು ಆಸ್ ಅ ಪರ್ಸನ್ ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಗೊತ್ತಿರೋ ಪರಿಚಯದ ಸರ್ಕಲ್ ಜೊತೆ ಆಗಿರ್ಲಿ, ಒಂದು ಬಿಸ್ನೆಸ್ ಅಲ್ಲಿ ಆಗಿರ್ಲಿ, ನೀವು ಫಾಲೋ ಮಾಡುವಂತ ವ್ಯಾಲ್ಯೂ ಸಿಸ್ಟಮ್ ಏನು ಸರ್? ಕಲ್ಚರ್ಡ್ ಮೇಡಮ್. ಹ್ಮ್ ಒಂದು ಸಂಸ್ಕಾರ ಅನ್ನುವಂಥದ್ದು ನೋಡ್ರಿ, ಹ್ಮ್ ಅದು ಮಾತಿರ್ಬಹುದು, ಅನಂತರ ನಮ್ಮ ನೋಟ್ ಇರಬಹುದು, ಹ್ಮ್ ನಮ್ಮ ನಡಾವಳಿಕೆ ಇರಬಹುದು, ಹ್ಮ್ ಅನ್ವೆಲ್ಯೂಯೇಬಲ್ ಮೇಡಮ್. ಇವು ಹ್ಮ್ ಬೆಲೆ ಕಟ್ಲಿಕ್ಕೆ ಆಗದೇನೆ ಇಲ್ಲಿ. ಇರುವಂತದ್ದು.
ಹ್ಮ್. ನಿಜ, ನಿಜ ಸರ್. ಇವನ್ ಬೆಲೆ ಕಟ್ಲಿಕ್ಕೆ ಆಗಲ್ಲ. ಆನಂತರ ಯಾವ್ದಾದ್ರು ಒಂದು ಗೂಡ್ಸ್ ಆಗ್ಲಿ ಅಸೆಟ್ ಆಗ್ಲಿ ಅದನ್ನ ವ್ಯಾಲ್ಯೂ ಮಾಡ್ಬೋದು. ಹ್ಮ್. ಇವನ್ ವ್ಯಾಲ್ಯೂ ಮಾಡ್ಲಿಕ್ಕೆ ಆಗಲ್ಲ ಮೇಡಮ್. ಹ್ಮ್. ನಮ್ಮ ನಡವಳಿಕೆ, ನಮ್ಮ ನೋಟ, ನಮ್ಮ ಮಾತು ಹೇಗಿರುತ್ತೆ ಅನ್ನೋದು, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕಾರ. ನಿಜ. ಹಾ, ಇವನ್ ಬೆಲೆ ಕಟ್ಲಿಕ್ಕೆ ಆಗಲ್ಲ ಮೇಡಮ್. ಖಂಡಿತ, ಖಂಡಿತ ಸರ್. ಸೊ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಫಾಲೋ ಮಾಡುವಂತ ಪ್ರಿನ್ಸಿಪಲ್ ಅಂದ್ರೆ ವ್ಯಾಲ್ಯೂ, ಮೌಲ್ಯಗಳು ಯಾವುದು ಸರ್? ಸೇಮ್ ಈಗ ಏನ್ ಹೇಳಿದ್ನಲ್ಲ ಇವೇ ಮೇಡಮ್. ಹ್ಮ್. ಇದೇ ನಿಮ್ಗೆ ಆನಂತರ ಯಶಸ್ಸನ್ನ ಕೊಟ್ಟಿರೋದು ಕೂಡ. ಮೇಡಮ್ ಇದೇ ನಿಮ್ಗೆ ಯಶಸ್ಸನ್ನ ಕೊಟ್ಟಿರೋದು ನಿಮ್ಮ ಬಿಸ್ನೆಸ್ ನಲ್ಲಿ. 100%, 100%. ಹ್ಮ್. ಮೇಡಮ್ ಹ್ಮ್. ಮಾತು ಇನ್ನೊಬ್ಬರಿಗೆ ಏನು ಎನ್ಕರೇಜು ಮಾಡತ್ತ, ಜೊತೆಗೆ ಇನ್ನೊಬ್ಬರಿಗೆ ಡಿಸ್ಪ್ಯೂಟು ಮಾಡತ್ತ. ನಿಜ. ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತು ಅರಿಯದವ ಜಗಳ ತಂದ ಅಂತ ಮೇಡಮ್. ಜಗಳ ತಂದ. ನಿಜ. ಖಂಡಿತ ಸರ್. ಹ್ಮ್. ಸೊ. ಯಾರಿಗ್ ಚೆನ್ನಾಗಿ ಮಾತಾಡಕ್ ಬರುತ್ತೆ ಹ್ಮ್. ಅವ್ರ ಅಷ್ಟೂರು ಶ್ರೀಮಂತರು ಮೇಡಮ್, ನನ್ನ ಲೆಕ್ಕಾಚಾರ. ಹ್ಮ್. ಬಡವ್ರ ಅಲ್ಲ ಅವರು. ಖಂಡಿತ. ಚೆನ್ನಾಗಿ ಯಾರಿಗ್ ಮಾತಾಡಕ್ ಬರುತ್ತೆ, ಚೆನ್ನಾಗಿ ಇನ್ನೊಬ್ರಿಗೆ ಹಿಡಿಸುವಂಗ್ ಮಾತಾಡ್ಬೇಕು, ಗೌರವದಿಂದ ಮಾತಾಡ್ಬೇಕು, ಪ್ರೀತಿಯಿಂದ ಮಾತಾಡ್ಬೇಕು, ಅರ್ಥ ಆಗುವಂಗ್ ಮಾತಾಡ್ಬೇಕು. ನನಗ್ ಗೊತ್ತಿರೋದನ್ನ ಈಗ ನನಗೆ ಏನಾದ್ರು ಗೊತ್ತೈತಿ, ನನಗ್ ಗೊತ್ತಿರೋದ್ ತಮಗ್ ಮಾತಾಡೋದಲ್ಲ, ತಮಗ್ ಹಿಡಿಸ್ಬೇಕು, ತಮಗ್ ಗೌರವ ಇರ್ಬೇಕು, ತಮಗ ಪ್ರೀತಿ ಬರ್ಬೇಕು, ತಮಗ್ ಅರ್ಥ ಆಗ್ಬೇಕು, ಇದು ಮಾತು. ಹ್ಮ್. ಹ್ಮ್. ಹೌದು ಸರ್, ಖಂಡಿತ. ಹ್ಮ್. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಾನ್ ಮಾತಾಡಿದಂದ್ರೆ ಯೂಸ್ಲೆಸ್ ಅಂತಿರ್ತಾವ. ಹೌದು. ಹ್ಮ್. ನೈಸ್ ಸರ್. ಸೊ ನಿಮ್ಮ ನೀವು ಈ ಪ್ರೊಫೆಷನ್ ಅಂದ್ರೆ ನೀವು LIC ಏಜೆನ್ಸಿ ಮುಖಾಂತರ ನೋಡಿದ್ರೆ ನಿಮ್ಮ ಭವಿಷ್ಯ ಹೇಗಿದೆ ಅನ್ಸುತ್ತೆ ಸರ್? ಅಂದ್ರೆ ಇಂಡಸ್ಟ್ರಿ ವೈಸ್ ನಾನು ಹೇಳ್ತಾ ಇರೋದು. ಸೊ ಅದ್ಭುತ ಮೇಡಮ್, ಇಂಡಸ್ಟ್ರಿ ಹೇಗಿದೆ ಮುಂದೆ? ಅದ್ಭುತ. ನಾನು ಏನೋ ಪೂರ್ವ ಜನರದ ಪುಣ್ಯ ಮಾಡಿದೀನಿ ಅಂತ ತಿಳ್ಕೊಂಡು ನನಗಿದೆ ಭಾರತೀಯ ಜೀವ ವಿಮಾ ನಿಗಮದ ಪ್ರತಿನಿಧಿ ಅನ್ನುವಂತ ಹ್ಮ್. ಹ್ಮ್. ಅದ್ಭುತ ಪವರ್ ಐತಿ ಮೇಡಮ್ ಇದರಲ್ಲಿ. ಹ್ಮ್. ಸರ್ ಅಂದ್ರೆ ಭವಿಷ್ಯ ಇಲ್ಲಿಂದ ಒಂದು 30 ವರ್ಷಕ್ಕೆ ನಮ್ಮ LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಏನಿದೆ, ಈ ಇಂಡಸ್ಟ್ರಿ, ಈ ಉದ್ಯಮ ಎಲ್ಲಿಗೆ ತಲುಪಿರ್ಬೋದು? ಪ್ರಪಂಚದಾದ್ಯಂತ ನಂಬರ್ ಸೆಕೆಂಡ್ ಇದೆ ಮೇಡಮ್. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ LIC. ಹೌದು, ಹೌದು. ನೆಕ್ಸ್ಟ್ ಒಂದು 30 ರಿಂದ 50 ವರ್ಷದಲ್ಲಿ ಎಲ್ಲಿವರೆಗೂ ತಲುಪಿರ್ಬೋದು ಸರ್? ಇದ ರಿಟರ್ನ್ ಹಿಂದಕ್ಕೆ ಬೀಳ್ಲಿಕ್ಕೆ ಸಾಧ್ಯನೇ ಇಲ್ಲ, ಮುಂದಕ್ಕೆ ಹೋಗುತ್ತಲ್ಲ ಹೊರತು. ಯಾಕಂದ್ರ ಖಂಡಿತ. LIC ಅನ್ನುವಂಥದ್ದು ಈ ಓಟ್ಲವ್ರಿಗೆ ಮೊದಲು ಮಾಡಿ ಅದು ಗ್ಯಾರಂಟಿ ಅಪ್ಪ ಅನ್ನುವಂಥದ್ದು ನಂಬಿಕೆ ಐತಿ ಅನ್ನುವಂಥದ್ದನ್ನ ಮೂಡಿಸಿದ್ದೆ ದೊಡ್ಡ ಸಂಸ್ಥೆ. ಖಂಡಿತ ಸರ್. ನನಗೆ ತಿಳಿದಂಗೆ 144 ಕೋಟಿ ಜನಸಂಖ್ಯೆ ನಮ್ಮ ಭಾರತದಲ್ಲಿ. ಎಸ್ ಮೇಡಮ್. ಇನ್ಶೂರೆನ್ಸ್ ಮಾಡಿಸಿರೋರು ಎಷ್ಟು ಪರ್ಸೆಂಟೇಜ್ ಜನ ಸರ್? ಅದ ಪರ್ಸೆಂಟೇಜ್ ಮಾತ್ರ ಬಹಳ ಕಡಿಮೆ ಐತಿ ಮೇಡಮ್. 12% ಅಷ್ಟೇನೆ. 12. ಹೌದು, ಹೌದು. 12% ಜನ ಅಷ್ಟೇನೆ ಮಾಡಿಸಿರೋದು. ಅಂದ್ರೆ ಇಲ್ಲ, 88% ಜನದಷ್ಟು ಜನ ಇನ್ಶೂರೆನ್ಸ್ ಮಾಡಿಸಿಲ್ಲ. ಅದು ಏನಂದ್ರೆ ನಮ್ದೇ ಆದಂತ ಫಾಲ್ಟ್. ನಾನು ಒಪ್ತೇನೆ ಅದನ್ನ, ಹೌದು. ನಾನು ಒಪ್ತೇನೆ ಅಂದ್ರೆ ಯಾಕಂತೇನಂದ್ರ ಅವ್ರ ಇನ್ಸೂರೆನ್ಸ್ ಮ್ಯಾಟರ್ ಅನ್ನುವಂಥದ್ದು ಅವ್ರು ಸರಿಯಾಗಿದ್ದಾಗ, ಅವ್ರು ಆರ್ಥಿಕವಾಗಿ, ಚೆನ್ನಾಗಿ. ಸಾಮಾಜಿಕವಾಗಿ, ಮಾನಸಿಕವಾಗಿ ಅವರು ಸರಿ ಇದ್ದಾಗ ಮಾಡ್ಬೇಕಾಗಿದ್ದ ನಮ್ಮ ಜವಾಬ್ದಾರಿ. ನಮಗ ಅವಶ್ಯಕತೆ ಇದ್ದಾಗ ಅವ್ರನ್ನ ಕೇಳೋದು ಇದು ರಾಂಗ್. ಖಂಡಿತ, ಖಂಡಿತ. ನನಗ ಇನ್ಸೂರೆನ್ಸ್ ಮಾಡ್ಬೇಕಂದೊಳಗ ನಾನು ಕೊಡ್ಲಿಲ್ಲಪ್ಪ ಅನ್ನುವಂಥದ್ದು ಇದು ರಾಂಗ್ ಮೇಡಮ್. ಅವ್ರಿಗೆ ಯಾವಾಗ ಇರ್ತೈತಿ, ಅವ್ರಿಗೆ ಒಳ್ಳೆ ಕಾಲಿದ್ದಾಗ ನಾವು ಕನ್ವಿನ್ಸ್ ಮಾಡಿ ಮಾಡೋದು ಇದು ರೈಟ್ ಮೇಡಮ್. ವೆರಿ ನೈಸ್ ಸರ್. ನಿಮ್ಗೆ ಹೇಗನ್ಸುತ್ತೆ ಸರ್ ಈಗ LIC ನಲ್ಲಿ ಇದ್ಕೊಂಡು ಮುಂದೆ ಭವಿಷ್ಯ, ನಿಮ್ಮ ಭವಿಷ್ಯ ಹೇಗನ್ಸುತ್ತೆ ಇಲ್ಲಿ? ಅದ್ಭುತ ಐತ್ ಮೇಡಮ್, ಅದ್ಭುತ, 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 ಅದ್ಭುತ. ನಾವ್ ಏನ್ ಅನ್ಕೊಂಡಿರ್ತೇವೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಅದ್ಭುತ ಸಂಸ್ಥೆ ಮೇಡಮ್. ವೆರಿ ನೈಸ್ ಸರ್. ಸೊ ಬಿಸ್ನೆಸ್ ಟೈಕೂನ್ ಅಕಾಡೆಮಿಗೆ ನೀವು ಸೇರಿದ ಮೇಲಿಂದ ಏನ್ ಬದಲಾವಣೆ ಆಯ್ತು? ಅದು ಹೇಗ್ ನಿಮ್ಗೆ ಸಹಕಾರ ಆಯ್ತು ಸರ್ ನಿಮ್ ಬಿಸ್ನೆಸ್ ಅಲ್ಲಿ? ಮೇಡಮ್ ಇದು ಒಂಥರ ಸಂಸ್ಕಾರಗಳ. ನನಗ ಈ BTA ನೀವ್ ಹೇಳ್ತಿರ್ತಕ್ಕಂತ ಅಷ್ಟು ಅನಂತರ ಭಾಷೆದೊಂದ ನನಗ್ ಪ್ರಾಬ್ಲಮ್. ನನಗ್ ಕನ್ನಡ ಮಾತ್ರ ಅಷ್ಟೇ ಅರ್ಥ ಆಗತ್ತ. ನೀವ್ ಯಾವ್ದಾದ್ರು ಇಂಗ್ಲಿಷ್ ಶಬ್ದ ಬಳಸಿದ್ ನನಗ ಅದ ಒಂಥರ ಏನಂದ್ರ ಈ ಕಬ್ಬಣದ ಕಡಲೆ ಅದ ಅರ್ಥ ಆಗಲ್ಲ. ಆದ್ರೆ ನೀವು ಒಳ್ಳೇದ್ ಹೇಳ್ತೀರಿ ಅನ್ನುವಂಥದ್ದನ್ನ ಅಷ್ಟ ನಾನು ಗೊತ್ತು ಮಾಡ್ಕೊಂಡಿರ್ತೇನೆ.
ಇಲ್ಲಿ ಬಿ ಟಿ ಎ ಬರೇ ಬಿಸ್ನೆಸ್ ಅಷ್ಟ ಅಲ್ಲ ಮೇಡಮ್, ಶಾಂತಿಯಿಂದ ಸಂತೋಷದಿಂದ ಜೀವನ ನಡೆಸುವಂತವ್ರಿಗೆ ಮೊದಲು ಮಾಡಿ ಬಿ ಟಿ ಎ ಮಸ್ಟ್ ಅಂಡ್ ಶುಡ್. ಹೌದು. ಹ್ಮ್ ಬಿಸಿನೆಸ್ ಅದು ತೀರಾ ಅವಶ್ಯಕತೆ ಐತಿ. ಹ್ಮ್ ಆದ್ರ ಹ್ಮ್ ಸಂತೋಷ, ಇವಾಗ ನೋಡ್ರಿ ನಾವ್ ಏನಾಗ್ಲಿ ಸಂತೋಷದಿಂದ ಜೀವನ ನಡೆಸ್ಬೇಕನ್ನುವಂತದ್ದು ತೃಪ್ತಿಕರ, ಹ್ಮ್ ಸಂತೋಷಕರ. ಹ್ಮ್ ಆನಂತರ ಇನ್ನೊಂದ್ ಏನ್ರಿಪ್ಪ ಅಂತಂದ್ರ ಅದ ಇನ್ನೊಂದು ವರ್ಡ್, ಇನ್ನೊಬ್ರ ಜೊತೆ ನಾನು ಹೆಂಗ್ ಮಾತಾಡ್ಬೇಕು ಅನ್ನುವಂಥದ್ದು ಸಹ ಬಹಳ ಮಹತ್ವದ. ಹ್ಮ್ ಇವಾಗ ಹೌದು. ನನಗ್ ತಿಳಿದಿದ್ದು ಮಾತಾಡೋದು ಮಾತಲ್ಲ, ಸಮಾಜದೊಳಗ ಹ್ಮ್ ನಾವು ಇನ್ನೊಬ್ಬರಿಗೂ ಸಹ ಅರ್ಥ ಆಗುವಂಗ ಗೌರವದಿಂದ ಮಾತಾಡುವಂತದ್ದು ಈ ಸಂಸ್ಕಾರ ಏನೈತಲ್ಲ, ಬಿ ಹ್ಮ್ ಟಿ ಎ ನಾನು ಕೆಲವೊಂದಷ್ಟ ನನಗ ಅರ್ಥ ಆಗಿಲ್ಲ. ಡಿಜಿಟಲ್ ಆತು, ಕೆಲವೊಂದು ಉಳಿದದ್ದು ಕೆಲವೊಂದಷ್ಟ ಆ ಹ್ಮ್ ಅರ್ಥ ಆಗಿಲ್ಲ. ಆದ್ರೆ ಹ್ಮ್ ಒಂದನ್ನ ನೋಡ್ರಿ, ಎಲ್ಲಾನು ಅರ್ಥ ಆಗ್ಬೇಕಾಗಿಲ್ಲ. ನನಗ ಭವಿಷ್ಯಕ್ಕೆ ನನಗ್ ಏನ್ ಬೇಕಾಗಿದೆ ಅದಂತೂ ಅರ್ಥ ಆಗಿದೆ. ಹ್ಮ್ ಹ್ಮ್ ನೈಸ್ ಸರ್. ನನ್ನ ಭವಿಷ್ಯಕ್ಕೆ ಏನ್, ನನ್ನ ಬದುಕಿಗೆ, ಹ್ಮ್ ನನ್ನ ಉದ್ಯೋಗಕ್ಕೆ ಏನ್ ಬೇಕಾಗೈತಿ ಅದಂತೂ ನನಗೆ ತೃಪ್ತಿ ತಂದಿದೆ. ತೃಪ್ತಿ ತಂದಿದೆ. ವೆರಿ ನೈಸ್. ತಂದಿದೆ. ಹ್ಮ್ ಸರ್, ನಿಮ್ಮ ಯಶಸ್ವಿ ಆಗ್ಬೇಕಂದ್ರೆ, ಯಾರೇ ಒಬ್ರು ಬಿಸ್ನೆಸ್ ಅಲ್ಲಿ ಯಶಸ್ವಿ ಆಗ್ಬೇಕಂದ್ರೆ ಏನನ್ನ ಪಾಲಿಸ್ಬೇಕು ಅವರು? ಒಂದು 3 ವಿಚಾರ ಹೇಳಿ. ಮೇಡಮ್, ಒಂದು ಗುರಿ ಇರ್ಬೇಕ, 2 ಗುರು ಬೇಕು. ಹ್ಮ್ ಒಂದು ಗುರಿ, ಹ್ಮ್ 2 ಗುರಿ. ಹ್ಮ್ ಆನಂತರ ನಮ್ಮ ಶ್ರಮ ಅನ್ನುವಂಥದ್ದು ಏನೈತಲ್ಲ ಬಹಳ ಮಹತ್ವದ. ನಾವ್ ಅದ್ ಕಲಿಸ್ಲಿಕ್ ಪ್ರಾರಂಭ ಆಕತ್ ಮೇಡಮ್. ಹ್ಮ್ ನೋಡ್ರಿ, ನಮ್ ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್. ಹ್ಮ್ ಸಬ್ ಕಾನ್ಶಿಯಸ್ ಮೈಂಡ್ ದೊಳಗ ಮುಂದ ಗುರಿ ಹಿಂದ ಗುರು ಅದಾನ ಅನ್ನುವಂಥದ್ದು ಇದ ರೆಕಾರ್ಡ್ ಆಯ್ತಂದ್ರ ಹ್ಮ್ ಎಷ್ಟೋ ಈ ಪವರ್ ಮೇಲೆ ಆ ಹ್ಮ್ ಸಾಕಷ್ಟು ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾವ. ಖಂಡಿತ. ಹ್ಮ್ ಸೊ ಗುರು ಇರಬೇಕು, ಸಬ್ ಕಾನ್ಶಿಯಸ್ ಮೈಂಡ್ ಪವರ್ನ ಬಳಸ್ಬೇಕು, ಸೂಕ್ತ ಮನಸ್ಸಿನ ಬಳಸ್ಬೇಕು, ಒಂದು ಬಳಸ್ ಪವರ್ನ 100%. ಬಳಸಿ ನಾವು ಯಶಸ್ನ ಪಡಿಬಹುದು ಅಂತ ಹೇಳ್ತೀರಾ? 100%. ಆನಂತರ ಬಹಳ ಜನ ಏನಂತಾರ, ಹ್ಮ್ ಕಷ್ಟ ಅಂತಾರ ಮೇಡಮ್, ಟಫ್ ಅಂತಾರ. ಹ್ಮ್ ಅದಕ್ಕೆ ಯಾರ ಬುದ್ಧಿವಂತ ಅದಕ್ಕೆ ಹೆಸರಿಟ್ಟನ, ಕಷ್ಟ ಅಲ್ಲ ಮೇಡಮ್, ಅದ ಟಫ್ ಅಲ್ಲ, ಹ್ಮ್ ಅದೊಂದು ವಿಭಿನ್ನ. ಹೌದು. ಅದ ಕಷ್ಟ ಅಂತ ಬಾಳ ಮಂದಿ ಅದ ಪೇಂಟ್ ಏನ್ ಹಚ್ಚಾರಲ್ಲ, ಅದು ಉಳ್ದಾದ ಎಲ್ಲಾ ಜನರಿಗೂ ಕಷ್ಟ ಆಗಕತ್ತೈತವ. ಹ್ಮ್ ಹ್ಮ್ ಒಂದ್ ಅಚೀವ್ಮೆಂಟ್ ಅನ್ನುವಂಥದ್ದು ಏನೈತಲ್ಲ, ಎಲ್ಲ ಮಾನವನ ಸಾಮರ್ಥ್ಯ ಅನ್ಲಿಮಿಟೆಡ್. ಅನ್ಲಿಮಿಟೆಡ್. ಹೌದು. ಹ್ಮ್ ಅನ್ಲಿಮಿಟೆಡ್. ಹ್ಮ್ ಅದಕ್ಕ ಎಂಡ್ ಅನ್ನೋದೇ ಇಲ್ಲ. ಹೌದು. ಹ್ಮ್ ಅದನ್ನ ಬಳಸ್ಬೇಕಂತಂದ್ರ ಒಂದು ಗುರಿ ಗುರು ಅನ್ನೋವಂಥದ್ದು ಇದ್ದಪ್ಪ ಅಂತಂದ್ರ ಹ್ಮ್ ಅದು 100-200% ಆಗ್ಲಿಕ್ಕೆ ಸಾಧ್ಯತೆಗಳು ಬಹಳ ಅದಾವ. ಈ ಬ್ರಹ್ಮಾಂಡ ಸಪೋರ್ಟ್ ಮಾಡತ್ ಮೇಡಮ್. ನಿಜ. ನಿಜ ಸರ್. ಬ್ರಹ್ಮಾಂಡ ಹ್ಮ್ ಈಗ ನಾವ್ ಏನ್ ಹೇಳ್ತೀವಿ ಅದು ಸಪೋರ್ಟ್ 100-200% ಮಾಡ್ತೀವಿ. ಎಲ್ಲಾನು ನಾನೇ ಮಾಡ್ತೇನೆ, ರಾಂಗ್ ಅದ. ಹ್ಮ್ ಹ್ಮ್ ನಾನು ಮಾಡ್ಲಿಕ್ಕೆ ತಯಾರದೇನಿ. ಹ್ಮ್ ನನಗ ಅದ್ ಕಷ್ಟ ಬಂದ ಅಂದ್ರೇನು, ನನಗ ಏನ ಚಾಲೆಂಜಿಂಗ್ ಬಂದ್ರು ನಾನು ಸ್ವೀಕಾರ ಮಾಡ್ತೇನೆ, ಪೇಶನ್ಸ್ ತೊಂತೇನಿ. ಹ್ಮ್ ಬುದ್ಧಿವಂತರ ಜೊತೆ, ಗುರುಗಳ ಜೊತೆ ನಾನು ಅದನ್ನ ಪ್ರಾಬ್ಲಮ್ ಅದನ್ನ ಹಂಚ್ಕೊಂತೇನೆ. ಅವ್ರ ಕಡೆ ಸಲಹೆ ತಗೊಂಡು ನಾನು ಇದನ್ನ ದಾಟ್ತೇನೆ. ಇದು ಹ್ಮ್ ರೈಟ್. ಹ್ಮ್ ವೆರಿ ನೈಸ್ ಸರ್. ಸೊ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು, ಬಿಸ್ನೆಸ್ನ ಶುರು ಮಾಡಬೇಕು ಅಂತಿರೋರಿಗೆ ನಿಮ್ಮ ಕಡೆಯಿಂದ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಏನು ಅವರು ಮೊದ್ ಪ್ರಿಪೇರ್ ಆಗಿರಬೇಕು ಅಂದ್ರೆ, ಬಿಸ್ನೆಸ್ ಬರಕ್ ಮುಂಚೆ ಅವ್ರು ಏನನ್ನ ಅವರು ರೆಡಿಯಾಗಿ ಬರಬೇಕು? ಒಂದೇದು ಉತ್ಸಾಹ ಮೇಡಮ್. ಉತ್ಸಾಹ. ಹ್ಮ್ ನಾನು ಅವ್ರಂಗ ಆಗ್ಬೇಕು, ನಾನು ಬೆಳಿಬೇಕು ಅನ್ನೋಂಥದ್ದು ಒಂದು ನಿಖರವಾದದ್ದು ಇತ್ತಪ್ಪ ಅಂತಂದ್ರ ಹ್ಮ್ ಅದು ಆ ಮನುಷ್ಯನ ಆ ಆನಂತರ ಗುರಿ ಅನ್ನುವಂಥದ್ದು ಇತ್ತಂದ್ರ ಬ್ರಹ್ಮಾಂಡ ಗುರುಗಳನ್ನು ಸಹ ಕಳಿಸ್ಕೊಡುತ್ತ. ಕಳಿಸ್ಕೊಡುತ್ತೆ. ಸೊ ಉತ್ಸಾಹ, ಗುರಿ, ಮತ್ತೆ ಒಂದು ಫೋಕಸ್ಡ್ ಇದಿರ್ಬೇಕು, ಗುರಿ ಇರಬೇಕು. ನಿಖರವಾದ ಗುರಿ. ನಿಖರವಾದ ಗುರಿ. ಹ್ಮ್ ಬೇಕು ಬೇರೆ ಮೇಡಮ್, ಬೇಕೇ ಬೇಕು ಬೇರೆ ಬೇರೆ. ಹೌದು. ಅಂದ್ರೆ ಏನು, ಹ್ಮ್ ಅಲ್ಲಿ ಅಲ್ಲಿ ಬೇರೆ ಕಾರಣಗಳೇ ಇಲ್ಲ. ಹಾ ಬೇಕು. ಈಗ ನಾನು ಸಾಧನೆ ಮಾಡ್ಬೇಕು, ಹ್ಮ್ ಸಾಧನೆ ಮಾಡ್ಲೇ ಬೇಕೇ ಬೇಕು. ಹ್ಮ್ ಆದ ಒಂದ್ ನಮ್ಮ ಹತ್ರ ನಿಖರವಾದ ನಮ್ಮ ಕಾನ್ಸ್ಟೆಂಟ್ ಮನಸ್ಸಿನೊಳಗೆ ಇತ್ತಪ್ಪ ಅಂದ್ರ ಹ್ಮ್ ಗುರುಗಳನ್ನು ಕಳಿಸ್ತಾರ. ಆನಂತರ ಬ್ರಹ್ಮಾಂಡ ಹ್ಮ್ ನನ್ಗೆ ಎಲ್ಲವೂ ಸಪೋರ್ಟ್ ಮಾಡತ್ತೆ. ಹ್ಮ್ ನಿಜ. ನಿಜ ಸರ್. ಹ್ಮ್ ಆನಂತರ ಇಲ್ಲಿವರೆಗೂ ಸಕ್ಸಸ್ಫುಲ್ ಆದವ್ರು ಎಲ್ಲಾರು ಎಕ್ಸ್ಪರ್ಟ್ಸ್ ಗಳು ಅಲ್ಲವೇ ಅಲ್ಲ. ಹೌದು. ನಿಜ. ಯಾರು ಆನಂತರ ಶ್ರೀಮಂತರು ಅಲ್ಲವೇ ಅಲ್ಲ.
ನಾರ್ಮಲ್ ಇರ್ತಕ್ಕಂತ ಮನುಷ್ಯನಿಗೆ ಅದ್ಭುತವಾದಂತ ಪವರ್ ಐತಿ. ಹ್ಮ್ ಹ್ಮ್ ಆದ್ರೆ ಹೌದು. ಅದನ್ನ ನನ್ನ ಪವರ್ ನಾನು ನಂಬಿದೆಯಪ್ಪ ಅಂದ್ರ ನನ್ನ ಹ್ಮ್ ಹತ್ರ ನನಗದ ನಂಬಿಕೆ ಅನ್ನುವಂಥದ್ದು ಒಂದ್ ಹ್ಮ್ ಮೇಡಮ್, ಭಗವಂತ ಆದ್ರೂ ನಾವು ದೇವ್ರಂತ ಪ್ರಾರ್ಥನೆ ಮಾಡಿದಾಗ ಅದು ದೇವ್ರು. ಖಂಡಿತ ನಮ್ಮ ನಂಬಿಕೆ ಮೇಲೆ ಎಲ್ಲ ನಿಂತಿದೆ. ನಮ್ಮ ನಂಬಿಕೆ ಹ್ಮ್ ನಿಜ ಸರ್, ನಿಜ. ಅದು 99% ರಿಸಲ್ಟ್ ಕೊಡುತ್ತೆ. ಹೌದು. ವೆರಿ ನೈಸ್ ನಾನು ಸರ್. 1%. ನಿಜ, 99% ನಮ್ಮ ನಂಬಿಕೆ ನಮ್ಮನ್ನ 100%. ಆ, ಓಕೆ ಮೇಡಮ್, ಓಕೆ. ಯಶಸ್ಸಾಗಂಗ್ ಮಾಡುತ್ತೆ. ಹ್ಮ್ ಹಾನ್ರಿ. ಆನಂತರ ನಮ್ಮ ದೂರದೃಷ್ಟಿ, ನನ್ನ ನಂಬಿಕೆ ಏನಿದಲ್ಲ ಹ್ಮ್ ಅದನ್ನ ಭಗವಂತ ಅದಕ್ಕೆ ಆ ಹಣ್ ನಮ್ಗ ನಾವ್ ಅಂದ್ಕೊಂಡದ್ದನ್ನ ಸಾಧನೆ ಮಾಡ್ಲಿಕ್ಕೆ ಅವನ ಕೃಪೆ ಎಲ್ಲರಿಗೂ ಐತಿ. ಆಫ್ಟರ್ ಆಲ್ ಹ್ಮ್ ಇವನ್ ಸಾದಾ ಮನುಷ್ಯದ ಟಾಪ್ ಒನ್ ಇರ್ತಕ್ಕಂಥ ಮನುಷ್ಯನಿಗೂ ಸಹ ಹ್ಮ್ ಯಾರ ಹತ್ರ ನಂಬಿಕೆ ಐತಿ ಅದ್ರ ನಂಬಿಕೆಯಿಂದ ಈಡೇರ್ತದೆ, ಡೌಟೇ ಇಲ್ಲ. ಹ್ಮ್ ವೆರಿ ನೈಸ್ ಸರ್, ವೆರಿ ನೈಸ್. ಮಂಜುನಾಥ್ ಸರ್, ಇಲ್ಲಿವರೆಗೂ ನಾವು ಇದನ್ನೆಲ್ಲ ಮಾತಾಡಿದ್ವಿ. ಬೇರೆ ಎನಿಥಿಂಗ್ ನೀವು ಯಾರಿಗಾದ್ರೂ ನಿಮ್ಮ ಕೃತಜ್ಞತೆ ತೋರಿಸ್ಬೇಕು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಲಿ, ಅಥವಾ ನಿಮ್ಗೆ ಈ ಜರ್ನಿನಲ್ಲಿ ಈ 33 ವರ್ಷಗಳಲ್ಲಿ ನಿಮಗೆ ಸಹಾಯ ಮಾಡಿದವರಾಗಿರ್ಲಿ, ಯಾರ ಬಗ್ಗೆನಾದ್ರೂ ಹೇಳ್ಬೋದು ನೀವು? ನನ್ನ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತಂದ್ರೆ ವೃತ್ತಿ ಜೀವನ, ನಿಮ್ಮ ಪರ್ಸನಲ್ ಲೈಫ್ ಆಗಿರ್ಬೋದು, ವೈಯಕ್ತಿಕ ಜೀವನದಲ್ಲಾಗಿರ್ಬೋದು. ಸೊ ಯಾರಾದ್ರೂ ಒಬ್ರು ಯಾವಾಗ ನಾವು ತುಂಬಾ ಗಾಡ್ ಫಾದರ್, ನಮ್ಮ ಸಿಸ್ಟರ್, ನಮ್ಮ ಮಾಮಾರ್, ಆ, ನಮ್ ಓನ್ ಸಿಸ್ಟರ್ ಒಬ್ರೇ ನಮ್ಗ್ ಸಿಸ್ಟರ್. ಅವ್ರ ಹೆಸರು ಸರ್? ದಾನಮ್ಮ ಅಂದಾನಪ್ಪ ಚಾಕಲಬ್ಬಿ. ದಾನಮ್ಮ ಅಂದಾನಪ್ಪ ಅಂದಾನಪ್ಪ ಚಾಕಲಬ್ಬಿ. ಅವ್ರ ಚಾಕ್ಲರ್. ಹ್ಮ್ ವಕೀಲ್ರಿ ಮೇಡಮ್. ಅವರು ಮೋಸ್ಟ್ ಸೀನಿಯರ್ ವಕೀಲ್ರಿ, ಹ್ಮ್ ಫೇಮಸ್ ಲಾಯರ್ ಮೇಡಮ್, ಧಾರವಾಡ ಹ್ಮ್ ಡಿಸ್ಟಿಕ್ ಕೋರ್ಟಿಗೆ ಅಡ್ವೊಕೇಟ್ ಅದಾರ ಮೇಡಮ್. ಅವ್ರ ಮಕ್ಕಳು, ಅವ್ರ ಮಗ ಒಬ್ರು ಸುಪ್ರೀಂ ಕೋರ್ಟ್ ಲಾಯರ್. ನಿಮ್ಮ ತಂಗಿಯವರು ಏನ್ ಮಾಡ್ತಾರೆ ಅನ್ರಿ ಸರ್? ದಾನಮ್ಮ ನಮ್ಮ ಸಿಸ್ಟರ್ ಅಕ್ಕ, ಅವ್ರ ಹೌಸ್ ವೈಫ್ ಮೇಡಮ್. ಹೌಸ್ ವೈಫ್. ಮಾವ ಹೌಸ್ ಅಂತ ವೈಫ್, ಹೇಳಿದ್ರೆ ಅಕ್ಕನ ಮನೆಯವರು. ಅಕ್ಕನ ಮನೆಯವರು. ಸರಿ ಸರಿ, ಗೊತ್ತಾಯ್ತು. ಸೊ ನಿಮ್ಮ ಮಾವ ಅವರ ಹೆಸರು ಸರ್? ಅಂದಾನಪ್ಪ AC ಚಾಕಲಬ್ಬಿ ಅಂತೇಳಿ ಅಡ್ವೊಕೇಟ್ ಮೇಡಮ್. ಅಂದಾನಪ್ಪ AC? ಅಂದಾನಪ್ಪ C ಚಾಕಲಬ್ಬಿ. ಅಂದಾನಪ್ಪ C ಚಾಕಲಬ್ಬಿ ಅವ್ರ ಹೆಸರು. ದಾನಮ್ಮ ಅನ್ನೋದು ನಿಮ್ಮ ತಂಗಿಯವ್ರ ಹೆಸರು, ನಿಮ್ಮ ಅಕ್ಕ ಅವ್ರ ಹೆಸರು. ಅಕ್ಕ, ಸಿಸ್ಟರ್ ಅಕ್ಕ. ಅಕ್ಕ ಅವರು ಅವ್ರು ನಮ್ ಲಾಯರ್ ಗಾಡ್ ಆಗಿದ್ದಾರೆ, ಇವರು ನಿಮ್ಮ ಭಾವ ಲಾಯರ್ ಆಗಿದ್ರು. ಲಾಯರ್ ಆಗಿದ್ದಾರೆ. ನಮಗ ಕಲ್ಚರ್ಡ್ ಬಂತು. ನಾವು ಅಂದ್ರೇನು ಮಠಗಳಲ್ಲಿ ನಾವು ಓದ್ದವರು. ಧಾರವಾಡ ಶ್ರೀ ಮುರುಘಾ ಮಠ ಅಂತೇಳಿ. ಅಲ್ಲೇ ನಾವು ಸರಿ ಹೇಳಿ ಸರ್, ಮಠದ ಹೆಸರು ಹೇಳಿ. ಧಾರವಾಡದಲ್ಲಿ ಧಾರವಾಡ ಶ್ರೀ ಮೃತ್ಯುಂಜಯ. ಒಂದ್ ಮಿನಿಟ್. ಹಾ, ಮುರುಘಾ ಮಠ ಅಂತಾರೆ ಮೇಡಮ್ ಅದಕ್ಕೆ. ಮುರುಘಾ ಮಠ ಧಾರವಾಡದಲ್ಲಿ. ಮುರುಘಾ ಮಠ ಧಾರವಾಡ. ಅದು 1000 ಸ್ಟೂಡೆಂಟ್ಗಳಿಗೆ, 2-3 ಸಾವಿರ ಸ್ಟೂಡೆಂಟ್ಗಳಿಗೆ ಪ್ರಸಾದದ ನಿಲಯ ಮೇಡಮ್ ಅದು. ನಾವು ಅಲ್ಲಿ ಓದ್ದವರು. ಈ ಸಂಸ್ಕಾರ, ಆಧ್ಯಾತ್ಮಿಕ ಅನ್ನುವಂಥದ್ದು ನಮ್ಗ ಸ್ಕೂಲ್ ಇಂದನ ಬಂದಂತಹದ್ದು ಒಂದು ಅಸೆಟ್. ಆನಂತರ ನಮ್ಗ ಅದು ಒಂಥರ ಮಾತೃ ಸ್ವಭಾವವನ್ನು ಕಲಿಸಿದ, ಅದ ನಮ್ಗ ಸಂಸ್ಕಾರ ಕಲಿಸಿದ್ದನ್ನ ಮುರುಘಾ ಮಠದಿಂದ. ಮುರುಘಾ ಮಠ. ನೈಸ್ ಸರ್. ಸೊ ಇವರು ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ. ಬೇರೆ ಎಲ್ಲ ಮಾಮ ಅವರು. ವೆರಿ ನೈಸ್ ಸರ್. ಅವ್ರ ಮಗ ಸುಪ್ರೀಂ ಕೋರ್ಟ್ ಲಾಯರ್ ರೀ. ಅವ್ರ ಮಿಸ್ಸಸ್ ಮಲ್ಟಿ ನ್ಯಾಷನಲ್ ಕಂಪನಿ ಲೀಗಲ್ ಅಡ್ವೈಸರ್, ಡೆಲ್ಲಿನಲ್ಲಿ. ಅವ್ರ ಮಗಳ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಾರೆ. ಬೆಂಗಳೂರು ಕೋರಮಂಗಲದಲ್ಲಿದ್ದಾರೆ. ಅವ್ರ ಮನೆಯವರು ಡಿಸ್ಟ್ರಿಕ್ಟ್ ಇದು ಹೈಕೋರ್ಟ್ ಲಾಯರ್. ನಮ್ಮ ಸುಸಿ ಅಂದ್ರೇನು ಅಕ್ಕನ ಮಗಳು. ಆನಂತರ ನಮ್ ಬ್ರದರ್ ವಕೀಲ್ರಿ. ಆನಂತರ ನನ್ ಸಣ್ಣ ತಮ್ಮ ವಕೀಲ್ರಿ. ಅವ್ರು ತೀರ್ಕೊಂಡ್ರಿ ಮೇಡಮ್. ಅನಂತರ ಹೊಳ್ಳಿ ಈಗ ನನ್ ಮಗಳು ವಕೀಲ, LLB 4ನೇ ವರ್ಷ ಹಾನರ್ಸ್. ಅಣ್ಣಾರು ವಕೀಲ್ರಿ. ಅಣ್ಣಾರ ಮಗನೂ ಹಾನರ್ಸ್ ಓದ್ತಿದ್ದಾರೆ. ನಮ್ದು ಲಾಯರ್ ಫ್ಯಾಮಿಲಿ ಮೇಡಮ್. ಲಾಯರ್ ಫ್ಯಾಮಿಲಿ. ಸೊ ನೀವು ಮಾತ್ರ ಬೇರೆ ಉದ್ಯೋಗನ ಆರಿಸ್ಕೊಂಡಿದ್ದೀರಾ? ಎಸ್ ಮೇಡಮ್. ಕೃಷಿನೂ ಕೂಡ ಜೊತೆಲೆ ಮಾಡ್ಕೊಂಡು ಬಂದಿದ್ದೀರಾ, ಕರೆಕ್ಟ್ ಅಲ್ವಾ ಸರ್? ಇವಾಗ್ಲೂ ಕೃಷಿ ಮಾಡ್ತಾ ಇದ್ದೀರಾ? ಇವಾಗೂ ಇದೆ ಮೇಡಮ್. ಸೊ ಸ್ವಲ್ಪ ನಿಮ್ಮ ಕೃಷಿ ವೃತ್ತಿ ಬಗ್ಗೆ ಸ್ವಲ್ಪ ಮಾತಾಡಿ. ಹೆಂಗ್ ಮಾಡ್ತೀರಾ, ಹೇಗ್ ಮ್ಯಾನೇಜ್ ಮಾಡ್ತೀರಾ ಎರಡನ್ನೂ? LICನೂ ಮತ್ತೆ ಕೃಷಿನ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಕೃಷಿ ಅಂತಂದ್ರೆ ಮೇಡಮ್,
ಆ ಅಲ್ಲಿ ಹಾರ್ಡ್ ವರ್ಕ್ ಬೇಕು. ನಿಜ. ಒಕ್ಕಲ್ತನ ಅನ್ನುವಂಥದ್ದು ಹ್ಮ್. ಬುದ್ಧಿ ಜ್ಞಾನ ಇತ್ತಪ್ಪ ಅಂದ್ರ ಸ್ವಲ್ಪ ಜ್ಞಾನ ಸಾಕು ಒಕ್ಕಲ್ತನಕ್ಕ. ಸಾಕು, ಹೌದು, ಸ್ವಲ್ಪ ಹಾರ್ಡ್ ವರ್ಕ್ ಬಾಳ್ಬೇಕ. ಹಾರ್ಡ್ ವರ್ಕ್. ಉಳಿದದ್ದಕ್ಕ ಹ್ಮ್. ಫುಲ್ 100% 75% ಜ್ಞಾನ ಬೇಕು, ಹ್ಮ್. 25% ಹಾರ್ಡ್ ವರ್ಕ್ ಬೇಕು. ಈಗ ಬ್ಯಾರೆ ಬಿಸ್ನೆಸ್ ಬೇಕಾದಷ್ಟು ಹಾರ್ಡ್ ವರ್ಕ್ ಮಾಡೇನಂತಾರಲ್ಲ ಹ್ಮ್. ಮೇಡಮ್, ನಮ್ಗೆ ಮಳಿ ಗೊತ್ತು, ಗಾಳಿ ಗೊತ್ತು, ಬಿಸಿಲು ಗೊತ್ತು, ಚಳಿ ಗೊತ್ತು. ಹ್ಮ್. ಇವು ಅಷ್ಟು ಗೊತ್ತು ನಮ್ಗ. ಇವು ಉಳ್ದಾದ ಅಷ್ಟು ಜನರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ. ನಿಜ. ಗೊತ್ತಿಲ್ಲ. ಹಾರ್ಡ್ ವರ್ಕ್ ಏನು ಅನ್ನೋದು ಕೃಷಿಕರಿಗೆ ಮಾತ್ರ ನಿಜವಾಗ್ಲೂ ಗೊತ್ತು. ಗೊತ್ತ ಗೊತ್ತ 100%. 100%. ಹ್ಮ್. ಕೃಷಿಕರ ಶ್ರೀಮಂತರಲ್ಲ, ಹ್ಮ್. ಆದ್ರ ಒಂದೇನಂದ್ರ ಆರೋಗ್ಯ ಶ್ರೀಮಂತರ ಅವ್ರು. ಆರೋಗ್ಯದಲ್ಲಿ ಶ್ರೀಮಂತರು, ನಿಜ. ಆರೋಗ್ಯದಲ್ಲಿ ಮಾತ್ರ ಶ್ರೀಮಂತ. ನಮ್ಗೆ ಸಣ್ಣ ಪುಟ್ಟ ಕಾಯಿಲೆ ಬರಲ್ಲ ಮೇಡಮ್. ಖಂಡಿತ. ಹ್ಮ್. ನಿಜ ಸರ್, ನಿಜ. ತುಂಬಾ ಸಂತೋಷ ಆಯ್ತು ನಿಮ್ಮ ಹತ್ರ ಮಾತಾಡಿ. ಸರ್, ನಿಮ್ಮ ಮನೆಯವರ ಹೆಸರು ಒಂದ್ಸರಿ ಪರಿಚಯ ಮಾಡಿ. ಸುಜಾತ ಮಂಜುನಾಥ್ ಸೊಡ್ರು ಅಂತ. ಸುಜಾತ ಮೇಡಮ್ ಅವರು. ಹ, ಹ. ಮಕ್ಕಳು ಸರ್? ಮಗಳು LLB 8ನೇ ಸೆಮಿಸ್ಟರ್ ಮೇಡಮ್. ಹ್ಮ್. ಮಗ ಒಬ್ಬ ಮಗ, ಒಬ್ಬ ಮಗಳು. ಮಗ SLC. ಹ್ಮ್. ಹೆಸರು ಹೇಳಿ, ಮಗಳು ಮಗಂದ ಹೆಸರು ಹೇಳಿ ಸರ್. ಮಗಳ ತಾರಾ ಮಂಜುನಾಥ್ ಸೊಡ್ರು ಮೇಡಮ್. ತಾರಾ. ಹಾ. ಮಗ ಸರ್? ಮಗನ ಹೆಸರು ಭರತ್ ಮಂಜುನಾಥ್ ಸೊಡ್ರು. ಭರತ್. ವೆರಿ ನೈಸ್ ಸರ್. ತುಂಬಾ ಖುಷಿ ಆಯ್ತು ಮಂಜುನಾಥ್ ಆನಂತರ ಸರ್. ಆನಂತರ 1 ಮಿನಿಟ್. ನಾನು PUC ಸೆಕೆಂಡ್ ಇಯರ್ ಪಾಸ್ ಆಗಿದ್ದೀನಿ, BA 1ನೇ ವರ್ಷಕ್ಕೆ ಹೋಗಿದ್ದೀನಿ. ಆದ್ರೆ ನಮ್ಮ ಮಿಸಸ್ BA ಪಾಸ್ ಆಗಿದ್ದಾಳ ಅವಳು. ಮೇಡಮ್ ಅವ್ರು BA ಮಾಡಿದ್ದಾರೆ. ಎಸ್ ಮೇಡಮ್. ವೆರಿ ನೈಸ್, ವೆರಿ ನೈಸ್ ಸರ್. ಹ್ಮ್. ಸೊ ಫ್ಯಾಮಿಲಿ ಕೋಆಪರೇಷನ್ ಹೇಗಿದೆ ಸರ್? ಸಹಕಾರ ಹೇಗಿದೆ ನಿಮ್ಗೆ ಈ ತುಂಬಾ ಎರಡರಲ್ಲೂ? ತುಂಬಾ ತುಂಬಾ ಹ್ಮ್. ತುಂಬಾ ತುಂಬಾ ರೀ. ಹ್ಮ್. 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 ಆನಂತರ ಮೇಡಮ್ ಬಹಳ ಜನ ಆ ಮನೆಗಳ ಸಣ್ಣದವು, ಇಂಡಿವಿಜುವಲ್ ಆಗಿರ್ತಾರ. ಹ್ಮ್. ನಮ್ ಮನೆ ಸಮೀಪ 2 ಮನೆ ದೊಡ್ಡ ಮನೆಗಳದಾವು. ಆದ್ರೆ ನಮ್ಗ ಇಂಡಿವಿಜುವಲ್ ಇರ್ಬೇಕಂತ ಅನ್ಸಲ್ಲ. ಹ್ಮ್. ಹ್ಮ್. ನಿಜ. ಹ್ಮ್. ಬಾಳ್ ಕಡೆ ಮನೆ ಸಣ್ಣದ ಇದ್ರೂ ಸಹ ಇಂಡಿವಿಜುವಲ್ ಇರ್ಬೇಕಂತ ಐತೆ. ಹ್ಮ್. ನಮ್ದ ಮನೆ ದೊಡ್ಡ ಆಲ್ರೆಡಿ ಇದಾವ, ಹ್ಮ್. ಇಂಡಿವಿಜುವಲ್ ಇರ್ಬೇಕಂತ ಅನ್ಸಲ್ಲ. ಖಂಡಿತ ಸರ್, ಖಂಡಿತ. ವೆರಿ ನೈಸ್. ಮಂಜುನಾಥ್ ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಥ್ಯಾಂಕ್ ಯು. ಚೆನ್ನಾಗ್ ಥ್ಯಾಂಕ್ ಯು. ಬಂತು. ಸೊ ಬೇರೆ ಇನ್ನೇನಾದ್ರೂ ಹೇಳೋದಿದ್ಯಾ ಸರ್? BTA ಬಗ್ಗೆ ನಾನು ಹ್ಯಾಂಡ್ಸ್ ಅಪ್ ಮೇಡಮ್. ಹ್ಮ್. ಯಾಕಂತೇನಂದ್ರ ಹ್ಮ್. ಆ ಎಷ್ಟೋ ವಿಷಯ ವಿಚಾರಗಳನ್ನ ನಾವು ಕಲ್ತಿರುದಿಲ್ಲ, ಕಲೀಲಿಕ್ಕೆ ಟೈಮ್ ಇರುವುದಿಲ್ಲ. ಹ್ಮ್. ಹ್ಮ್. ಆನಂತರ ಒಬ್ಬೊಬ್ರು ಒಂದೊಂದನ್ನ ಹೇಳ್ಕೊಡ್ತಿರ್ತಾರೆ. ನಿಜ. ಇಲ್ಲಿ BTAದೊಳಗೆ ಏನೈತಲ್ಲ, ಹ್ಮ್. ಎಲ್ಲಾ ಟೈಪ್ಸ್ ಸಹ ನಮ್ಮಂತ ಮೆಂಬರ್ಸ್ ಅದಾವಿ. ಅವ್ರಲಿದ್ದಾನು ಕಲಿತೀವಿ. ಅದಕ್ಕೆ ನೀವು ಅವ್ರಿಗೆ ಏನಾದ್ರು ಒಂದ್ ಸಮಸ್ಯೆ ಆಗೈತೆ ಅಂದ್ರೆ ಅದಕ್ಕೊಂದು ಪರಿಹಾರ ಕೊಡ್ತೀರಿ. ಆನಂತರ ನಿಮ್ದು ಅನುಭವ ಅಪಾರವಾದದ್ದು. ಹ್ಮ್. ಯಾಕಂತೇನಂದ್ರ ನೀವು ಪೂರ್ತಿನೂ ಸಮಾಜಕ್ಕೆ ನಾವ್ ಏನಾದ್ರೂ ಒಂದು ಒಳ್ಳೆ ಕೊಡಬೇಕು. ಇಲ್ಲಿ ನೋಡ್ರಿ ಮೇಡಮ್, ಇಲ್ಲಿ ಕಾಸ್ಟ್ ಲೆಕ್ಕಕ್ಕೆ ಬರಲ್ಲ, ಹೌದು. ವ್ಯಾಲ್ಯೂ ಲೆಕ್ಕಕ್ಕೆ ಬರುತ್ತೆ. ಹ್ಮ್. ಹ್ಮ್. BTAನ ಅದ್ಭುತ ವ್ಯಾಲ್ಯೂದೊಳಗೆ ನೋಡ್ತೇನೆ ಮೇಡಮ್. ನಾವು ಅದು ಫೀಸ್ ಎಷ್ಟು ಕೊಟ್ಟೇವಿ ಅದೆಲ್ಲ ಅದು ಲೆಕ್ಕಕ್ಕೆ ಬರಲ್ಲ ಮೇಡಮ್ ಅದು. ಹ್ಮ್. ಹ್ಮ್. ಹೌದು. ಇವಾಗ ನೋಡ್ರಿ, ದೇವ್ರನ್ನ ಏನಾದ್ರೂ ಕೇಳ್ಬೇಕಂದ್ರ 2 ಉದಿನ ಕಡ್ಡಿನಾದ್ರೂ ನಾವು ಹಚ್ಬೇಕಾ? ಹೌದು. 2 ಉದಿನ ಕಡ್ಡಿ ಹಚ್ಚಿ 2 ಕೋಟಿ ರೂಪಾಯಿ ಅಂತ ಕೇಳಿದ್ರೆ ನೋ ಪ್ರಾಬ್ಲಮ್. ಹೌದು. ನಾವ್ 2 ಉದಿನ ಕಡ್ಡಿನ ಹಚ್ಚಬಾರ್ದು, 2 ಕೋಟಿ ರೂಪಾಯಿ ಕೊಡ್ಬೇಕಂದ್ರ ಅದು ಎಲ್ಲಿದು? ಸಾಧ್ಯ ಇಲ್ಲ. ನಿಜ. ಹ್ಮ್. ಆನಂತರ ಗುರು ಭಕ್ತಿ, ಗುರು ದಕ್ಷಿಣೆ ಅನ್ನುವಂಥದ್ದು ಬೈ ಹ್ಮ್. ಹಾರ್ಟ್ ಲಿದ್ದಾನ ಬರ್ಬೇಕು ಮೇಡಮ್. ಅದ ನಿಜ. ಹ್ಮ್. ಅದು ಕಾಣಿಕೆ ಕೊಟ್ರನೆ ಅದು ಗುರು, ಅದು ಅದ ಒಂದು ವಿದ್ಯೆ ಅನ್ನುವಂಥದ್ದು ಒಲಿತೈತಿ. ನಾನ್ ಹಂಗ ಬಾಳ ಮಂದಿ ಏನಾದ್ರು ಕಡಿಮೆ ರೊಕ್ಕದೊಳಗೆ ಏನಾದ್ರು ಇದು ಯಾಕೆ ಸಕ್ಸಸ್ಫುಲ್ ಆಗ್ತಾ ಇಲ್ಲ ಅಂತಂದ್ರ ಹ್ಮ್. ಒಂದು ಭಕ್ತಿ ಬೇಕು. ಹ್ಮ್. ಎರಡನೇದ್ದು ಅದು ಕಾಣಿಕೆ ಅನ್ನುವಂಥದ್ದು ಕೊಡ್ಲೇಬೇಕು. ಕೊಡ್ಬೇಕು. ನಿಜ. ನಿಜ. ಹ್ಮ್. ಅನಂತರ ನಾವು ಕಾಣಿಕೆ ಕೊಡ್ಲಿಕ್ಕಂದ್ರೆ ದಂಡ ಕೊಡ್ಬೇಕಾಗತ್ತ. ಕಾಣಿಕೆ ಕೊಡ್ಲಿಲ್ಲ ಅಂದ್ರೆ ದಂಡ ಕೊಡ್ಬೇಕು. 100%. ಹ್ಮ್. ಬಾಳ ಮಂದಿ ಯಾಕೆ ದಂಡ ಕೊಡ್ತಾರ, ಫೇಲ್ಯೂರ್ ಆಕಾರ ಅಂದ್ರೆ ಮೇಜರ್ ಇದು. ಹ್ಮ್. ಫೇಲ್ಯೂರ್ ಅಂದ್ರೆ ಅನ್ನೋದು ದೊಡ್ಡ ದಂಡ. ಹಾ ಅಂದ್ರೆ ಇಲ್ಲಿ ಇಲ್ಲಿ ಸ್ವಲ್ಪ ಕೊಟ್ಟು ನಾವು ಕಲಿಬಹುದು. ಹ್ಮ್. ಇದನ್ನ ನಾವು ಕಲಿಯಲ್ಲ ಅದಕ್ಕೆ ನಾವು ಫೈನ್ ಕಟ್ಲೇಬೇಕು ಬೇರೆ ಕಡೆ.
ನಿಜ ನಿಜ. ಹ್ಮ್. ಸೋಲ್ ಅನುಭವಿಸ್ತೇವಿ, ದಂಡ ಕೊಡ್ತೇವಿ. ಇದೊಂದು ಇದೊಂದು ಸಾಮಾಜಿಕವಾದಂತದ್ದು ಒಂದು ಆ ನಿಯಮ ಮೇಡಮ್. ಯಾಕಂದ್ರ ಆ ಕೆಲವೊಂದನ್ನ ಕೊಡ್ಬೇಕು, ಕೆಲವೊಂದನ್ನ ತಗೋಬೇಕು, ಕೆಲವೊಂದನ್ನ ಬಿಡ್ಬೇಕು. ಬಿಡ್ಬೇಕು. ನಿಜ. ಹ. ಹ್ಮ್. ದಾನ ಕೊಡ್ಬೇಕು, ಧ್ಯಾನ ತಗೋಬೇಕು, ಅಹಂಕಾರ ಬಿಡ್ಬೇಕಂತ ಮೇಡಮ್. ಬಿಡ್ಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಯಾವಾಗ್ಲೂ ನಿಮ್ ಜೊತೆ ಮಾತಾಡಿದಾಗ ನಂಗೆ ತುಂಬಾ ಖುಷಿ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಇಲ್ಲ ಮೇಡಮ್. ಹ್ಮ್. ಆನಂತರ ಆ ಮಾತು ನನ್ನ ಹೃದಯದಿಂದ ಬರ್ಬೇಕ, ತಮ್ಮ ಹೃದಯ ಮುಟ್ಬೇಕು, ಇದು ಮಾತು. ಹೌದು ನಿಜ. ಹ್ಮ್. ತುಂಬಾ ಖುಷಿ ಸುಮ್ನೆ ಆಯ್ತು. ಆ, ಏನೋ 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 ಮಾತಾಡೋದ್ರೊಳಗ ಅರ್ಥ ಯಾಕಂದ್ರ ಇಲ್ಲ. ಹ್ಮ್. ನಾನು ನಿಮಗ ಒಂದ ಪ್ರೀತಿ ಗೌರವದಿಂದ ನಿಮ್ಗೂ ನೀವು ನಮಗ್ ಬೇಕು, ನಾವು ನಿಮ್ಗ್ ಬೇಕು ಅನ್ನೋ ನಿಯಮದೊಳಗ್ ಮಾತಾಡ್ಬೇಕಾಗತ್ತೆ. ಮಾತಾಡ್ಬೇಕು. ನಿಜ. ಹ್ಮ್. ವೆರಿ ನೈಸ್ ಮಂಜುನಾಥ್ ಸರ್. ತುಂಬಾ ಖುಷಿ. ಚೆನ್ನಾಗಿ ಬಂತು ಇಂಟರ್ವ್ಯೂ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಸೊ ನನಗೂ ಖುಷಿ, ತುಂಬಾ ಒಂದ್ ಖುಷಿ ಆಯ್ತು ಮೇಡಮ್. ನನಗ ದೊಡ್ಡವ್ರ ಜೊತೆ ಆನಂತರ ನೋಡ್ರಿ ಮೇಡಮ್, ಜ್ಞಾನ ಪ್ರಪಂಚದೊಳಗ ಹೈಯೆಸ್ಟ್ ಎತ್ತರ ಮಟ್ಟದೊಳಗೆ ಇರ್ತಕ್ಕಂಥದ್ದ. ಹ್ಮ್. ನಾನ್ ನಿಮ್ಮನ್ನ ಗುರುಮಾತೆಯೊಳಗ ರೂಪದೊಳಗ ಕಾಣ್ತೇನೆ, ನನಗೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಗೂ ಸಹ ಒಂದು ಪ್ರೇರಣೆ ಆಕೈತಿ ಮೇಡಮ್, ಹ್ಮ್. ಹ್ಮ್. ನಮಗೂ ಸಹ. ನಿಜ ನಿಜ. ಎಲ್ಲ ಬೇರೆ ಬೇರೆ ಬಿಸ್ನೆಸ್ ಓನರ್ ಹಾ, ಸೇರಿರೋದ್ರಿಂದ ಇಲ್ಲಿ ವೆರೈಟಿಗಳು ಇರುತ್ತೆ ಮೇಡಮ್. ವೆರೈಟಿ. ಅವ್ರು ಕೇಳೋ ಪ್ರಶ್ನೆಗಳಿಂದ ನಾವು ಎಷ್ಟೊಂದು ಜೀವನದ ಪಾಠನೂ ಕಲಿತೀವಿ. ಹಾ ರೀ, ನೀವ್ ಅವ್ರಿಗೆ ಆನ್ಸರ್ ಮಾಡ್ತಿರಲ್ಲ, ಅವಾಗ ನಮ್ಗೆ ಎಷ್ಟೋ ನಮ್ಗ ಆ ಔಟ್ ಆಫ್ ಸಿಲೆಬಸ್ ನಮ್ಗೆ ಅರ್ಥ ಆಗಿರ್ತೈತ್ರಿ ಅದು. ಖಂಡಿತ ಖಂಡಿತ ಸರ್. ಆಗ್ಲಿ ಮಂಜುನಾಥ್ ಸರ್. ಖುಷಿ ಥ್ಯಾಂಕ್ ಆಯ್ತು. ಯು ಸೋ ಮಚ್. ಸಿಗೋಣ ಮತ್ತೆ. ಓಕೆ. ಹೊಸ ವರ್ಷದ ಉಗಾದಿ ಹಬ್ಬದ ಶುಭಾಶಯ ನಿಮ್ಗೂ, ನಿಮ್ಮ ಕುಟುಂಬದವರಿಗೂ. ಗುರುಮಾತೆಯರಿಗೂ ಸಹ, ಗುರುಗಳಿಗೂ ಸಹ ಥ್ಯಾಂಕ್ ಯು. ಯುಗಾದಿ ಹಬ್ಬದ ಶುಭಾಶಯಗಳು. ವರ್ಷಕ್ಕೆ ಡಬಲ್ 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 ಆಗ್ಲಿ ನಮ್ಮ BTA ಅನ್ನುವಂಥದ್ದು ನನ್ನ ಶುಭ ಹಾರೈಕೆ ಮೇಡಮ್. ತುಂಬಾ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಆಗ್ಲಿ ಸರ್. ಸಿಗೋಣ ಮತ್ತೆ. ಥ್ಯಾಂಕ್ ಯು ಸರ್. ನಮಸ್ತೆ ನಮಸ್ತೆ. ನಮಸ್ತೆ.